ಫ್ಯಾಮಿಲಿ ಪ್ರಾಬ್ಲಮ್ ಇತ್ತನ. ಆಯ್ತು ಹೇಳ್ತಾಯಿ. ಅಂದ್ರೆ ಒಂದ್ ಸ್ವಲ್ಪ ಸೊಲ ಆಗೇದನ, ಅದೇನಿಲ್ಲ. ಆದ್ರೂ ಯಾಕೋ ಯಾರಿಗೂ ಹಂಚ್ಕೊಳಕ ಯಾರು ನಮ್ ಹಿಂದ್ ಬ್ರದರ್ಸ್ ಇರ್ಲಕ್ಕಿಲ್ಲ. ಆದ್ರೆ ನಿಮ್ದು ಸ್ವಲ್ಪ ಧೈರ್ಯ ಮಾತು ಕೇಳ್ಬೇಕನ್ನೋ ಉದ್ದೇಶ ಹಚ್ಚಿದೆ. ಆಯ್ತು ಹೇಳುವ. ಅಂದ್ರ ನಿಮ್ಮಷ್ಟು ವಿಡಿಯೋ ನೋಡಿ ಅರ್ಧ ನಾ ಧೈರ್ಯ ಮಾಡ್ಕೊಂಡ ಮಕ್ಳ ಜೊತೆ ಇರ್ಬೇಕಂತ ಹೇಳಿ. ಹೌದಾ? ಹಾ, ಇರ್ಬೇಕು. ಅಂದ್ರೆ ಎಷ್ಟೋ ಜನ ನಮ್ಕಿಂತ ಸ್ಥಿತಿ ಇದ್ದವ್ರದ್ದು ವಿಡಿಯೋ ನೋಡಿ ನನ್ನ. ಓ ಹೌದಾ? ಹಾ, ಕೇಳಿ ಅವ್ರಕ್ಕಿಂತ ನಂದು ಎಷ್ಟೋ ಬೆಟರ್ ಅಂತ ಹೇಳಿ ಮತ್ ಧೈರ್ಯ ಮಾಡ್ಕೊಂಡೆ. ಸೂಪರ್. ಅದೇ ನಿಜವಾಗ್ಲೂ ಬೇಕಿರೋದು ಅದೇ. ಅಂದ್ರೆ ಸಾಯ್ಲಿಕ್ಕೆ ಏನವ ಒಂದ್ 5 ನಿಮಿಷದ ಕೆಲಸ, ಅದೇನು ಮತ್ತೆ ಅದಾದ್ಮೇಲೆ ಏನು ಅಯ್ಯೋ ನನ್ನಿಂದ ಅನ್ಯಾಯ ಆಯ್ತು ಅಂತ ಏನ್ ನಿಮಗೆ ಅನ್ಯಾಯ ಮಾಡಿದವರು ಅವರು ಹಿಂದೆ ಸಾಯ್ತಾರ? ಇಲ್ಲ, ಒಂಚೂರು ತಿಥಿ ಮಾಡ್ಬಿಟ್ಟು ನಿಮ್ಮ ಹೆಸರಲ್ಲಿ ಊಟ ಮಾಡ್ಬಿಟ್ಟು ಎಲ್ಲ ಮತ್ತೆ ಅವ್ರ ಜೀವನ ಮುಂದುವರಿಸ್ತಾರೆ. ಏನ್ ಸಾಧಿಸ್ದಂಗೆ ಏನಾಯ್ತು ಅಂತ. ಹಾ, ಅದಂತ ನಾವು ನಮ್ಗೆ ಯಾರು ಕೆಟ್ಟ ಮಾಡಲ್ಲ, ಅವ್ರು ಎದುರು ನಿಂತು ನಾವು ಜೀವನ ಮಾಡಿ ತೋರಿಸ್ಬೇಕನ್ನ. ಸೂಪರ್, ಇದೇ ವ್ಯಕ್ತಿತ್ವ ಬೇಕಾಗಿರೋದು. ಆಯ್ತು, ಹೇಳವ, ಹಂಚಿಕೊಳ್ಳವ, ಏನ್ ಕತೆ? ನಾವು ಸ್ವಲ್ಪ ಹೇಳ್ಕೊಂತ ಬರ್ತೇನೆ. ನಾನೊಂದು ಮ್ಯಾರಿಡ್ ಆಗಿ 23 ವರ್ಷ ಆಯ್ತನ. ಮದುವೆ ಆಗಿ 23 ವರ್ಷ ಆಯ್ತು. ಹಾ, ಆಯ್ತನ. ನಮ್ಗೆ ನಿಮಗೆ 42 ಅಣ್ಣ. 42 ವರ್ಷ. ಹೇಳುವ. ಅಂದ್ರೆ ಮಗಳಿಗೆ ಈಗ 20 ಅನ್ನ. ಮಗಳಿಗ? ಹಾ, ಮಗಳಿಗೆ 20 ವರ್ಷ. 20 ವರ್ಷ, ಮಗನಿಗೆ 17 ವರ್ಷನ. ಓ, ಇಬ್ರು ಮಕ್ಕಳನ್ನ. ಏನು ಓದಿದ್ದೀರಾ ನೀವು? ನಾವು PUC ಅಷ್ಟಾಗೈತನ. PUC ಅಷ್ಟೇ? ಅಷ್ಟೇ. ಆಯ್ತು. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ರು? ನಾವ್ 4 ಜನ ಹೆಣ್ಮಕ್ಳನ್ನ ಸ್ವಲ್ಪ ಹೇಳ್ಕೊಂಡ್ ಬರ್ತಾನ. ಅಂದ್ರೆ ಸ್ವಲ್ಪ ಅಂದ್ರೆ ಅಲ್ಲಿ ಲೈಫ್ ಬೇರೆ ಐತನ, ಈಗಿನ ಲೈಫ್ ಬೇರೆ ಆಗೈತನ. ಆಯ್ತು ಹೇಳುವ. ನಾವ್ 4 ಜನ ಹೆಣ್ಮಕ್ಳನ್ನ, ಅಪ್ಪ ಅಮ್ಮ ಇಬ್ರು. ಫಸ್ಟ್ನ್ಯಾಗ ಎಲ್ಲಾರ್ದು ಮ್ಯಾರಿಡ್ ಆಗೈತನ. ನಮ್ದೀಗ ಎಲ್ಲಾರು ಆರಾಮಾಗಿದ್ದೀವಿ. ನಾನು ಆರಾಮ ಇದ್ದೆ ಅನ್ನ. 21 ವರ್ಷ ಆರಾಮ ಇದ್ದೇನೆ, ಏನು ಪ್ರಾಬ್ಲಮ್ ಇರಕ್ಕಿಲ್ಲ. ಅಂದ್ರೆ ನಾ ಇದನ್ನದು ಹೇಳಲ್ಲ, ನಾವು ಊರು ಡಿಸ್ಟಿಕ್ ಏನ್ ಹೇಳಲ್ಲ. ಬೇಡ, ಕತೆ ಹೇಳುವ. ಮತ್ತೆ ಇಲ್ಲಿಂದ ಬರ್ತೀಯ, ಮತ್ತೆ ಹಿಂದಕ್ಕೆ ಹೊಂಟೋಯ್ತಿಯಲ್ವ? ಇಲ್ಲನ, ನಮ್ಮ ಮನೆಯವ್ರು ಗೌರ್ಮೆಂಟ್ ಜಾಬ್ ಮಾಡ್ತಾರನ. ಅಂದ್ರ ಗೌರ್ಮೆಂಟ್ ಜಾಬ್ ಮಾಡ್ತಾರ. ನಾವೆಲ್ಲಾ ಚೆನ್ನಾಗಿದ್ವಿ. ಅವ್ರ ಜಾಬ್ ಮಾಡುವಲ್ಲಿ ಅವ್ರ ಜೊತೆ ಕೆಲಸ ಮಾಡೋರು ಒಬ್ರದ್ದು ಪರಿಚಯ ಆಗೈತ್ರ. ಅವ್ರನ್ನ ಪರಿಚಯ ಆಗಿ ಅವ್ರಿಗೆ ಹೆಲ್ಪ್ ಮಾಡಕ್ ಇವ್ರು ಹೋಗಿದ್ರಣ್ಣ. ಅಂದ್ರೆ ಹುಡುಗಿನ? ಹಾ, ಎಸ್. ಅವ್ರಿಗೂ 2 ಮಕ್ಳು ಅದಾವನ. ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ಇವ್ರು ಅಲ್ಲತ್ರೊಳಗ್ ಸಿಕ್ಕಾಕೊಂಡ್ರ. ಹೆಂಗ್ ಸಿಕ್ಕಾಕೊಂಡ್ರು? ಅವ್ರಿಗೆ ಹೆಲ್ಪ್ ಏನು ಹೆಲ್ಪ್? ಅವ್ರ ಹಸ್ಬೆಂಡ್ಗೆ ಅವ್ರಿಗೆ ಸ್ವಲ್ಪ ಏನೋ ಫ್ಯಾಮಿಲಿ ಒಳಗ್ ಪ್ರಾಬ್ಲಮ್ ಬಂದು ಅವ್ರು ಡ್ರೈವರ್ಸ್ ಮಾಡ್ಕೋತೇನೆ ನಾನು, ನಂಗ್ ಯಾರ್ದು ವಕೀಲದ ಗೊತ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಇವ್ರು ಒಂದ ಕಡೆ ಕೆಲಸ ಮಾಡತ್ತಿದ್ರನ್ನ. ಇವ್ರು ಆ ಹೆಂಗಸು ನಿಮ್ಗ ಯಜಮಾನ್ರ ಕೆಲಸ ಮಾಡೋ ಆಫೀಸಲ್ಲಿ ಅಥವಾ ಆ ಕ್ಷೇತ್ರದಲ್ಲಿ ಅಲ್ಲೇ ಇದ್ರು ಅವರು? ಒಂದೇ ತವದಲ್ಲಿ. ಓಕೆ, ಸೊ ಅವ್ರ ಗಂಡನಿಂದ ಡೈವರ್ಸ್ ತಗೊಳ್ಳಿಕ್ಕೆ ನಿಮ್ಮ ಗಂಡನ್ ಸಹಾಯ ತಗೊಂಡ್ರು ಆ ಹೆಂಗಸು? ಹಾ, ಅವ್ರಿಗೆ ಅಷ್ಟ ಮೊದ್ಲಿಂದ ಅಂದ್ರು ಒಟ್ಟ ಇವ್ರಿಗೆ ಪರಿಚಯ ಇಲ್ಲನ್ನ. ಓಕೆ. ಅಂದ್ರೆ ಕೆಲ್ಸ ಮಾಡಕ್ ಬಂದಲ್ಲಿ ಪರಿಚಯ ಆದದ್ದನ್ನ. ಓಕೆ. ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ರೆ ಇವ್ರು ಹೆಲ್ಪ್ ಮಾಡಕ್ ಹೋದ್ರಣ್ಣ ಅವ್ರಿಗೆ. ಅಂದ್ರೆ ಡೈವರ್ಸ್ ತಗೊಳ್ಳಿಕ್ಕೆ? ಅಂದ್ರೆ ನಾವ್ರಿ ಇಲ್ಲಿ ಈ ಇದ್ರೊಳಗ್ ಯಾರು ಗೊತ್ತಿಲ್ಲ, ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರು ಅವ್ರನ್ನ. ನಮ್ಮ ಮನೆಯವ್ರು ಬಂದ್ ನನಗೂ ಹೇಳಿದ್ರಣ್ಣ ಅದನ್ನ, ಹಿಂಗ್ ಕೇಳತ್ತಾರು ಅಂತ ಹೇಳಿ. ಅಂದ್ರೆ ಅವ್ರು 2 ಮಕ್ಳದ ಅವ್ರಿಗೆ ಅಸಹಾಯಕದಾರ ಅಂದ್ಬೇಕ, ನಿಮ್ಗ್ ಗೊತ್ತಿದ್ದನ್ನ ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರಣ್ಣ. ಹೇಳ್ದೆ. ಅದಾಯ್ತನ. ಒಂದ್ 2023 ಇಸ್ವಿನ. ಅವ್ರ ಅಕ್ಟೋಬರ್ ನವೆಂಬರ್ದಾಗ ಅವ್ರ ಹೆಲ್ಪ್ ಕೇಳಿರನ. ಹೆಲ್ಪ್ ಕೇಳಿ ಆಯ್ತನ. ಅದ ಇವ್ರ ಹೆಲ್ಪ್ ಮಾಡ್ರನ. ನಾವು ಡಿಸೆಂಬರ್ ಏನ್ ಮಾಡ್ರಿ ಅಂದ್ರ ಅವ್ರು ಇವ್ರಿಗೆ ಸ್ವಲ್ಪ ಹೊಳ ಫೋನ್ ಹಚ್ಚೋದು, ಮೆಸೇಜ್ ಮಾಡೋದು. ಅಲ್ಲ, ಅವ್ರ ಡೈವರ್ಸ್ ಆಯ್ತಾ? ಡೈವರ್ಸ್ ಇನ್ನೂ ಮಟ ಆಗಿಲ್ಲಣ್ಣ. ಬಟ್ ನಿಮ್ಮ ಗಂಡ ಆ ವಿಚಾರವಾಗಿ ಸಹಾಯ ಮಾಡಿದ್ರು? ಮಾಡಿದ್ದು ಮತ್ ಖರೇನ ನಿಜವಾಗ್ಲೂ ಮಾಡ್ಯಾರ. ಓಕೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಕಾಗದ ಅಂದ್ರೆ ಡಾಕ್ಯುಮೆಂಟ್ ಸ್ವಲ್ಪ ಹಿಂಗದೆಲ್ಲ ಮಾಡಿಸ್ಕೊಟ್ರಣ್ಣ ಅವ್ರು. ನಿಮ್ ಗಂಡಂಗೆ ಹೆಂಗ್ ಗೊತ್ತದೆಲ್ಲ? ಅಂದ್ರೆ ಅವ್ರು ಹೇಳ್ರಿ ಹಿಂಗ್ ಅದಾವು, ಹಿಂಗಿಲ್ಲ, ಇಲ್ಲೊಂದ್ ಸ್ವಲ್ಪ ಮಾಡಿಸ್ಕೊಡ್ರಿ ಅಂತ. ಅಂದ್ರೆ ಅವ್ರದು ಬೇರೆ ಡಿಸ್ಟಿಕ್ ಅನ್ನ. ಅವ್ರ ಕೆಲ್ಸ ಮಾಡುದು ಈ ಡಿಸ್ಟಿಕ್, ನಾವಿರೋ ಡಿಸ್ಟಿಕ್ ಅನ್ನ.
ಅಂದ್ರೆ ಈ ಡಿಸ್ಟಿಕ್ ದೊಳಗ ಅಲ್ಲಿ ಅಂದ್ರ ಅವ್ರ ಡಿಸ್ಟಿಕ್ ಗೆ ಹೋಗಿ ಬಂದು ಮಾಡಕ್ ಆಗಲ್ಲ ನಾವ್ ಅವ್ರಿಗೆ ಕೋರ್ಟಿಗೆ. ಈ ಡಿಸ್ಟಿಕ್ ದೊಳಗ ಇವ್ರು ನಮ್ಗೆಲ್ಲ ಗೊತ್ತಿರ್ತದಲ್ಲ ನಮ್ ಡಿಸ್ಟಿಕ್ ದೊಳಗ ಏನೈತೆ ಅನ್ನೋದನ್ನ. ಅದಕ್ಕಾಗಿ ಇವ್ರು ಈ ಡಿಸ್ಟಿಕ್ ದೊಳಗ ನಿಮ್ಗ್ ಹೋಗಿ ಬಂದು ಮಾಡಕ್ ಅನುಕೂಲ ಆಕೈತಿ ಕೋರ್ಟ್ಗೆ ಇದು ಅಂತೇಳಿ ಇಲ್ಲಿ ಮಾಡಿಸ್ಕೊಟ್ರನ ಇವ್ರು. ಮಾಡಿಸ್ಕೊಟ್ರನ ಅವ್ರು ಮೆಸೇಜ್ ಮಾಡುದು ಹಿಂಗಿದು ಮಾಡಕದನ. ಇವ್ರು 22 ವರ್ಷದನ ನಮಗ್ ಸಂಸ್ಥೆ ಇಲ್ಲನ ನಾವ್ ಅಗದಿ ಬಂಗಾರ ಅಂದ್ರೆ ಬಂಗಾರದಾಗ ನಾವ್ ಇದೀವಿ. ಓಕೆ, ಒಂದ್ ನಿಮಿಷ. ಈ ಗಂಡ ಆ ಹೆಂಗಸಿಗೆ ಸಹಾಯ ಮಾಡ್ತಿರೋದು ನಿಮಗ್ ಗೊತ್ತಿತ್ತ? ಗೊತ್ತಿತ್ತನ. ಅಂದ್ರೆ ಮನೇಲಿ ಹೇಳ್ಕೊಂಡಿದ್ರ? ನಾ ಬಂದ್ ಹೇಳಿದ್ರಣ್ಣ ಹಿಂಗ್ ಕೇಳಾತಾರು, ಅವ್ರು ಸ್ವಲ್ಪ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಣ್ಣ. ಓಕೆ, ಅಲ್ಲಿ ಅದು ಕೂಡ ನಿಮ್ಗೆ ಒಪ್ಪಿಗೆ ಇತ್ತು? ಓಕೆ ಫೈನ್ ಮಾಡಿ ಅಂತ ಹೇಳಿದ್ರ ನೀವು? ಅಂದ್ರೆ ಪಾಪ ಎಲ್ಲಾರು ಒಬ್ರು ಅಸಹಾಯಕರು ಇರ್ತಾರ. ಈಗ ನಾನು ಒಂದ್ ಅಸಹಾಯಕ ಇರೋದು ಹೇಳಿದ್ರೆ ಇಲ್ವಾ? ಅದು ಹಂಗೆ ಅಂತ ನೀವ್ ಆಗ್ಲೇ ಆಯ್ತು ಆಲ್ರೆಡಿ? ಹೇಳ್ತೇನೆ. ಆಯ್ತು ಮಾಡ್ರಿ ಅಂತ ಅಂದಿದ್ರ? ಮಾಡಿದೆ ಅಂತ ಹೇಳಿದೆನ. ಆದ್ರೆ ನಮ್ಗೆ ಇವ್ರ ಮೇಲೆ ಕೆಟ್ಟ ಭಾವನೆ ಇರಕ್ಕಿಲ್ಲ, ಅವ್ರಿಗೆ ಹಂಗ ಇರಾಕಿನೂ ಇಲ್ಲನ. ಓಕೆ, ಅನುಮಾನ ಇಲ್ಲ. ಸೊ ಆಯ್ತು, ಕಷ್ಟದಲ್ಲಿ ಇದ್ದಾಳೆ ಮಾಡಿ ಅಂತ ಹೇಳಿದ್ರಿ? ಮಾಡಿ ನಂಬಿಕೆ ಇತ್ತ, ನಮ್ಮ ಯಜಮಾನ್ ಮೇಲೆ ನಮಗ್ ನಂಬಿಕೆ ಇತ್ತ. ಓಕೆ, ಆ ಉದ್ದೇಶಕ್ಕೆ ಹೇಳಿದೆನ. ಅವ್ರು ಮಾಡಿಕೊಟ್ರು, ಅದೇ ರೀತಿ ಮಾಡಿಕೊಟ್ರು. ಓಕೆ. ಅಂದ್ರೆ 2023 ಅಕ್ಟೋಬರ್ ನವೆಂಬರ್ದೊಳಗೆಲ್ಲ ಮಾಡಿಕೊಟ್ರು. ಜನವರಿಗೆ ಹುಡ್ಕಂದ್ರೆ ಇವ್ರು 2024 ಜನವರಿ ಹುಡ್ಕಂದ್ರೆ ಇವ್ರು ಅವ್ರಿಗೆ ನಮ್ಮ ಮನೆಯವ್ರಿಗೆ ಇದಿದ್ರು, ಅವ್ರಿಂದ ದೂರ ಇದ್ರು. ಅವ್ರು ಮೆಸೇಜ್ ಮಾಡಕತ್ರಿ ಇವ್ರಿಗೆ, ನಮ್ಮ ಮನೆಯವ್ರಿಗೆ. ದೂರ ಅಂದ್ರೆ ಹಿಂಗೆ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಲ್ವಾ? ಕೆಲಸ ಮಾಡೋದು ಒಂದ್ ಆಫೀಸ್ನಲ್ಲಿ ಸರ್ ಅನ್ನ. ಅಂದ್ರ ಅವ್ರು ಏನ್ ಕೆಲ್ಸಕ್ಕೆ ಹೇಳಲ್ಲ, ಅವ್ರನ್ನಷ್ಟು ಮಾಡಿಕೊಡುದು. ಅಂದ್ರ ಅವ್ರಿಂದ ಇದ್ರಿಂದ ಬ್ಯಾರೆ ಯಾವ ಉದ್ದೇಶನೂ ಇಲ್ಲ. ಆತರ ಇದ್ರಿ ಇವ್ರು. ಅವ್ರು ಏನ್ ಕೆಲ್ಸಕ್ಕೆ ಒಂದ್ ನಿಮಿಷ, ಈಗ ಒಂದೇ ಹತ್ರ ಕೆಲಸ ಮಾಡ್ತಿದ್ರು ಹೌದು, ಆದ್ರೆ ಈ ಡಾಕ್ಯುಮೆಂಟ್ಸ್ ವಿಚಾರ ಹೆಲ್ಪ್ ಏನ್ ಮಾಡ್ತಿದ್ರು ಅದು ಬಿಟ್ರೆ ಬೇರೆ ಏನು ನಮ್ ಗಂಡ ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ ಅಂತ? ಇಲ್ಲ. ಆದಾಗ್ಯೂ ಆ ಕಡೆಯಿಂದ ಈ ನಿಮ್ ಗಂಡನಿಗೆ ಮೆಸೇಜ್ ಬರ್ತಿದ್ವಾ? ಮೆಸೇಜ್ ಬರ್ತಿತ್ತನ. ಓಕೆ, ಮೆಸೇಜ್ ಬರ್ತಿತ್ತು, ಎಲ್ಲ ಆಗ್ತಿತ್ತು. ಇವ್ರು ಸ್ವಲ್ಪ ಅಂದ್ರ ಇವ್ರು ಸ್ವಲ್ಪ ಆದ್ರನ್ನ ಅದಕ್ಕೆ ಅಡಾಪ್ಟ್ ಆದ್ರಿ ಇವ್ರು. ಅಂದ್ರೆ ಆ ಹೆಣ್ಣಿನ ಏನ್ ಯೋಚನೆ ಇತ್ತು ಅದಕ್ಕೆ ಇವ್ರು ಸ್ಪಂದಿಸೋಕ್ ಶುರು ಮಾಡಿದ್ರು? ಸ್ವಲ್ಪ ಹೋಯ್ತನ. ಬಟ್ ನಿಮಗೆ ಅದನ್ನ ಹೇಳಿದ್ರ ನಂಗೆ ಹಿಂಗ್ ಮೆಸೇಜ್ ಮಾಡ್ತಾ ಕಣೆ ಅಂತ? ಅಂದ್ರೆ ಇವ್ರು ನಾವ್ ನಂಬಿಕೆ ಇತ್ಲ, ನಾವ್ ಹಂಗಿಲ್ಲ ಅಂದ್ರೆ ಅವ್ರಿಗೂ ಅಂತೈತನ. ನಾವ್ ಯಾವ ತರ ಅದಾವ ಅನ್ನೋದು ನಮಗ್ ಹಿಂದ್ ಯಾರು ಇಲ್ಲ, ಬೆಂಬಲ ಇಲ್ಲ. ಇವ್ರು ನಮಗೆಲ್ಲ ಅಂತ ನಾವ್ ಉಳಿದಿದ್ವಲ್ಲ, ಅವ್ರಿಗೂ ಅಂತಿತ್ತನ ನನ್ ಮೇಲೆ ನಂಬಿಕೆ. ಅದನ್ನ ಅವ್ರು ಕವರ್ ಮಾಡ್ಕೊಕ್ ಇದು ಮಾಡಕತ್ರ, ಟ್ರೈ ಮಾಡಕತ್ರ. ಓಕೆ, ಆ ಹೆಂಗ್ಸು ಮೆಸೇಜ್ ಮಾಡ್ತಾ ಇದ್ದಂಗೆ ಇವ್ರು ರಿಪ್ಲೈ ಕೊಡೋಕ್ ಶುರು ಮಾಡಿದ್ರು? ರಿಪ್ಲೈ ಮಾಡಕತ್ತಿದ್ರಣ್ಣ. ಅದ್ ನಮ್ಮಿಂದ ಇದು ಮುಚ್ಚಿಡಕತ್ರನ ಇವ್ರು. ಆದ್ರೂ ಮುಚ್ಚಿಟ್ರು ಅಂದ್ರೆ ಒಂದ್ ಸ್ವಲ್ಪ ಬದಲಾವಣೆ, ಮೊದಲ್ ಹೆಂಗಿದ್ರು ಈಗ ಹೆಂಗ ಸ್ವಲ್ಪ ಬದಲಾವಣೆ ಆಗ್ತಿತ್ತಲ್ಲಣ್ಣ. ಓಕೆ, ಅಂದ್ರೆ ಬೇರೆ ಹೆಣ್ಣಿನ ಆಗಮನ ಆದಾಗ ಒಂದು ಮೊದಲಿನ ಗಂಡ ಅಲ್ಲಿಲ್ಲ ಅಂತ ನಿಮಗೆ ನಿಧಾನ ಗೊತ್ತಾಗ್ತೇ ಸ್ವಲ್ಪ ನನಗ್ ಗೊತ್ತಾಗ್ತಾ ಹೋಯ್ತಣ್ಣ ಫೆಬ್ರವರಿಗೆ ಅಂದ್ರೆ. ಓಕೆ, ಆನಂತರ ಇವ್ರು ಪೂರ್ತಿ ಅಡಾಪ್ಟ್ ಆಗ್ಯಾರ ಅವ್ರಿಗೆ. ಆಗಿ ಇವ್ರು ಏನ್ ಮಾಡಿದ್ರು, ಕೆಲಸದಿಂದ ಬಂದ್ರಂದ್ರ 5:05 ಅಂದ್ರೆ ಬರ್ತಿದ್ರಿ ನಮ್ ಮನೆಗೆ. ಮನೆಗ್ ಬಂದು ಚಹಾ ಕುಡುದು ಹಿಂಗೆಲ್ಲಾ ಮಾಡಿ 7 ಗಂಟೆಕಂದ್ರ ನನ್ ಫ್ರೆಂಡ್ಸ್ ಅದಾರು, ನಾ ಮಾತಾಡಕ್ ಅವ್ರ ಜೊತೆ ಹೋಗ್ತೇನೆ ಅಂತೇಳಿ ಹೋಗಾರನ ಇವ್ರು. ಡೈಲಿ ಹೋಗಿ ಎಷ್ಟು ಗಂಟೆಗೆ 10 ಗಂಟೆ ಮಟ್ಟ ಹೋಗಾರನ ಡೈಲಿ, ರಾತ್ರಿ ನೈಟ್. ಅಂದ್ರ ಆ ಊರ್ ಹೋಗ್ತಿಲ್ಲ, ಆ ಊರ್ಗೆ ನಮಗ ಡಿಸ್ಟೆನ್ಸ್ 10 ಕಿಲೋಮೀಟರ್ ಐತನ. ಅವ್ರ ಇದ್ದಕ್ಕ ನಾವ್ ಇದ್ದಿದ್ದಕ್ಕ. ಅಂದ್ರೆ ಅವ್ರ ಗಂಡ ಹೆಂಡತಿ ಇದ್ರ ಅಥವಾ ಆಕೆ ಒಬ್ಳೆ? ಇಲ್ಲ, ನಾ 2 ಮಕ್ಳು, ಆಕೆ ಅಷ್ಟೇ ಇದ್ರು, ಗಂಡನ್ ಬಿಟ್ಟು ಬಂದಿದ್ದಾರೆ. ಸೊ ನಿಮ್ಮ ಇರುವ ಜಾಗಕ್ಕೂ ಆಕೆ ಇರುವ ಜಾಗಕ್ಕೂ ಅಂದ್ರೆ ಆಫ್ಟರ್ ದಿ ವರ್ಕ್ ನಂತರ ಈತ ಅಲ್ಲಿಗೆ ಅಂದ್ರೆ 10 ಕಿಲೋಮೀಟರ್ ಅಲ್ಲಿಗೂ ಎಲ್ಗೂ ವ್ಯತ್ಯಾಸ? ಆ ಊರಿಗೆ ಹೋಗ್ತಿರ್ಕಿಲ್ಲ ಅವ್ರ. ಓಕೆ ಫೈನ್. ಇಲ್ಲಿ ನಮ್ಮ ಊರೊಳಗ ಆಚೆ ಹೋಗಿ ಫೋನ್ ಒಳಗ್ ಕಾಂಟ್ಯಾಕ್ಟರ್. ಓಹೋ, ಅಂದ್ರೆ ಸಂಜೆ ಮನೆಗ್ ಬಂದ್ ಕಾಫಿ ಕುಡ್ದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಆಚೆ ಹೋದ್ಮೇಲೆ ಫೋನಲ್ಲಿ ಮಾತಾಡೋರು ಅಂತ? ಫೋನಲ್ಲಿ ಮಾತಾಡೋರಣ್ಣ. ಈಗ ಹಂಗ 2 ತಿಂಗಳು 3 ತಿಂಗಳ ಹಂಗ ನಡ್ದತನ ಇದ. ಇದು ನಮಗ್ ಅಂತಲ್ಲ, ನಾನು ಮನಿಗ್ ಬರ್ಬೇಕಂದ್ರ ನಾವ್ ಕಾಲ್ ಮಾಡ್ದ ಊಟಕ್ ಬರ್ರಿ ಇದಕ್ಕಂತ ಹಿಂಗಂತ ಹೇಳಿ. ಇವ್ರು ನಾ ಫ್ರೆಂಡ್ಸ್ ಜೊತೆ ಇದೀನಿ, ಅವ್ರ ಜೊತೆ ಮಾತಾಡ್ತೀನಿ, ನಮ್ಗ ಕೆಟ್ಟ ಭಾವನೆ ಇರಾಕಿಲ್ಲ ನಾ ಅವ್ರ ಮೇಲ. ಅದಕ್ಕಾಗಿ ನಾವ್ ಹಂಗ ಇರ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಯಾರ ಅಂತ ಹಿಂಗ್ ತಗೋದು. ಇದು ಊರ್ ಹೊರಗಡೆ ಮಂದಿಗೆಲ್ಲಾ ಗೊತ್ತೈತನ, ನನಗ ಗೊತ್ತಿಲ್ಲ, ನಮ್ಮ ಮನಿಯೊಳಗ ಗೊತ್ತಿಲ್ಲ.
ಓಹೋ, ಓಕೆ. ಹಾ ಅಂದ್ರೆ ಎಲ್ಲಾರು ನನಗ್ ಹೇಳಕ್ ಎಲ್ಲಾರ್ಗು ಪಾಪ ಅವ್ರಿಗೆ ಧೈರ್ಯ ಇಲ್ಲ. ನಾವು ಒಂದ್ ಇರುವಿ ಸಾಯಿಸಿದ್ರೆ ಅದಕ್ ನೋವಾಗತ್ತೆ ಅನ್ನೋ ಭಾವನೆ ಒಳಗಿದ್ದಾವ್ರಿ ನಾವು. ನೀವು ಸೂಕ್ಷ್ಮ ಸ್ವಭಾವದವರು, ಬಹಳ ತುಂಬಾ ಸಜ್ಜನರು, ನೀವು ತಡ್ಕಣಲ್ಲ ಅನ್ನೋ ಒಂದು ಭಾವನೆ ಅವ್ರಿಗಿತ್ತು. ಹಾ ಇತ್ರ ಅವ್ರಿಗೆ. ಅಂದ್ರೆ ಇತರ ಜನಗಳಿಗೂ, ಹಾ ಹೊರಗಿನ ಜನಕ್ಕೂ ಈ ಸದ್ದಾದ್ರು ಐತ್ರಣ್ಣ. ಅಂದ್ರೆ ಯಾರ್ಯಾರಿಗೆ ಈ ವಿಚಾರ ಗೊತ್ತೋ ನಿಮಗೆ ಹೇಳಲಿಕ್ಕೆ ಅವರು ಮನ್ಸು ಮಾಡ್ಲಿಲ್ಲ. ಮನ್ಸ್ ಮಾಡ್ಲ. ಇಡೀ ನಮ್ಮ ಊರೊಳಗೆ ಎಷ್ಟು ಜನ ಆಯ್ತಲ್ಲ, ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿವರೆಗೂ ಗೊತ್ತೈತಣ್ಣ ಈ ವಿಷಯ. ನಿಮ್ ಗಂಡನ ವಿಚಾರನ? ನನ್ಗೂ ವಿಚಾರ ಗೊತ್ತೈತಣ್ಣ, ಯಾರು ನನ್ ಮುಂದೆ ಹೇಳಿಲ್ಲಣ್ಣ. ಅವ್ರಿಗೆಲ್ಲ ಹೆಂಗ್ ಗೊತ್ತು? ಈಗ ಹೊರಗಡೆ ಹೋಗಿ ಎಲ್ಲಾರು ಹೊರಗಡೆ ಹೋಗಿ ಎಲ್ಲ ತಾಸಂಟ್ಲೆ ಫೋನ್ ಒಳಗ ಮಾತಾಡ್ಕೊಂತಿರೋದು ಗೊತ್ತಾಕತ್ಲಣ್ಣ. ಮೊದಲು ಹಂಗ ಇರಕಿಲ್ಲಣ್ಣ, ಇವ್ರು ಈಗ ಸ್ಟಾರ್ಟ್ ಮಾಡ್ಯಾರಲ್ಲ. ಓಕೆ ಓಕೆ. ಹಿಂಗಾಗಿ ಎಲ್ಲಾರ್ಗು ಗೊತ್ತಾಗ್ಬಿಟ್ಟತನ ಇವ್ರು ಹಿಂಗ್ ಬೇರೆ ಕಡೆ ಹಿಂಗ ಇದನ್ ಮಾಡತಾರ, ಮನ್ಯಾಗ ಹೆಂಡತಿ ಮಕ್ಳು ಇದ್ದು ಅಂತ ಹೇಳಿ. ಹಿಂಗ ಅಂದ್ರ ಒಂದ್ ಸ್ವಲ್ಪ ಸಂಶಯ ಬಂದ್ಬಿಡ್ತೈತ ನಮ್ ಮಂದಿಗೆ. ಅದ್ ಹಳ್ಳಿ ಜನಕ್ಕೆ ಇಲ್ಲಲ್ಲಿ ಸ್ವಲ್ಪ ಬಂದ ಬಿಡ್ತೈತನ, ಮೈಯೆಲ್ಲ ಕಣ್ಣಾಗಿರ್ತಾರೆ ಇಂತ. ಅಂದ್ರ ಒಂದ್ ಸ್ವಲ್ಪ ಇಲ್ಲಿ ಹೋತಂಗ ಹುಲಿ ಹೋತಂತ ಇದು ಮಾಡ್ಬಿಡ್ತಾರನ. ಅವ್ರ ಅಂದ್ಕೊಂಡಿದ್ಕು ಅಲ್ಲ ಆಗಿದ್ಕು ಎಲ್ಲ ಒಂದೇ ಇತ್ತಲ್ಲ. ನಿಜ ಆಯ್ತನ. ಅಂದ್ರ ಒಂದ್ ದಿವ್ಸ ನಮ್ ಹಂಗ ಇವ್ರು ಇಯರ್ಬಡ್ಸ್ ಹಾಕೊಂಡು ಮಾತಾಡ್ತಾ ಇದ್ರಣ್ಣ. ಹಂಗ ಮಾತಾಡ್ಕೊಂತ ಬಂದ್ರು. ಇವ್ರು ಲಾಸ್ಟಿಕ್ ನಮ್ ಮನಿಗ್ ಬರ್ಕೊಡ್ಕಂದ್ರ ರಸ್ತೆ ಒಳಗ ನೋಡ್ಕ ಬಾಯ್ ಅಂತ ಹೇಳಿ ಇಯರ್ಫೋನ್ ತೆಗದ್ರಣ್ಣ. ಅವ್ರ ಜೊತೆ ಮಾತಾಡಿ ನನ್ಗೊಂದ್ ಸ್ವಲ್ಪ ಆಗಾಗ ಇದಾಗಿ ನಂಗ್ ಸಂಶಯ ಬರ್ಲಿಕ್ಕೆ ಎತ್ತಿತ್ತಣ್ಣ. ಅವ್ರ ಹೆಂಗ್ ಮಾಡುದ್ಕ ಯಾಕೋ ಏನೋ ಅಂತ ಹೇಳಿ, ನೀವ್ ಯಾರ ಜೊತೆ ಹಿಂಗ ಅಂದ್ರಿ ಅಂತ ಕೇಳಿದೆ ನಾನು. ಇಲ್ಲ ನಾ ಯಾರ ಜೊತೆ ಇಲ್ಲ, ನಮ್ ಫ್ರೆಂಡ್ ಜೊತೆ ಅಂತಂದ್ರು. ಆದ್ರೂ ಗೊತ್ತಾಗಿತ್ತಣ್ಣ ನನ್ಗೊಂದ್ ಸ್ವಲ್ಪ. ಆದ್ರೂ ಕೇಳ್ಬೇಕಂತೇಳಿ ಅವ್ರ ಜೊತೆ ಇದನ್ ಮಾಡಿ ಕೇಳ್ದಣ್ಣ. ಆ ನಂತರ ಹೇಳಿದ್ರಣ್ಣ ಅವ್ರು ಹಿಂಗ್ ಮಾಡಿದೀನಿ ಅಂತ. ಅಂದ್ರೆ ನಾನು ಮಾತಾಡ್ತಿರೋದು ಹೌದು ಅಂತ ಹೇಳಿದ್ರ? ಇಲ್ಲ ಅಂದ್ರ ಹಲೋ ಅಣ್ಣ. ಹೇಳುವ. ನಾನು ಅಂದ್ರೆ ಇಲ್ಲಿ ಅವ್ರ ಜೊತೆ ಕೇಳಿದೆ ನಾನು. ಕೇಳಿದೆ. ಅವ್ರು ಇಲ್ಲ ಹಿಂಗ ಆಗಿದ್ದು ನಿಜ, ಹಿಂಗ ಅವ್ರ ಟೀಚರ್ ಇದ್ರಲ್ಲ ಸಾರಿ ಅವ್ರ ಜೊತೆ ನಾ ಹಿಂಗ್ ಮಾಡೇನಿ ಅಂತ ಹೇಳಿದ್ರ. ಹಿಂಗ ನಂದ್ರ ಅದನ್ನ 2 ಮಕ್ಳು ಅದಾವ್ರಿ, 8 ದಿವ್ಸ ಹಿಂಗ್ ಮಾಡಿಲ್ಲ ನೀವು, ಈಗ ಹಂಗೆಲ್ಲಾ ಮಾಡ್ಬಾರ್ದು, ಅವ್ರಿಗೂ 2 ಮಕ್ಳು ಅದಾವು, ಜೀವನ ಹಾಳಾಗ್ತೈತಿ ಅಂತೆಲ್ಲ ಹೇಳಿದೆ ನಾನು. ಹೇಳಿದ್ರು ಅವ್ರ ಅದಕ್ಕ ಒಪ್ಲಿಲ್ಲ. ಆದ್ರೂ ಹ್ಞೂ ಅಂತಿದ್ರು ಮತ್ತು ಅದನ್ನ ಮಾಡ್ತಾರ, ಹ್ಞೂ ಅಂತಿದ್ರು ಹಂಗ ಮಾಡ್ತಿದ್ರು. ಹಿಂಗ ನಾನಂದ್ರ ಹೋಯ್ತನ ಇದೆ 3-4 ತಿಂಗಳು ಹಂಗ ಹೋಯ್ತನ. ಇದೇ ತರ 7 ಗಂಟೆಗೆ ಹೋಗ್ತಿರು, ನೈಟ್ 10 ಗಂಟೆಗೆ ಮನೆಗ್ ಬರ್ತಿರಣ್ಣ. ಹೋಗಿ ಮಗಳು PUC ಸೆಕೆಂಡ್ ಇಯರ್ ಇದ್ಲಣ್ಣ. ಅವ್ರಿಗೂ ಗೊತ್ತಾಗ್ತಿತ್ತನ ನಮ್ಮಪ್ಪ ಏನ್ ಮಾಡತ್ತಾನ ಅನ್ನೋದು ಮಕ್ಳಿಗೂ. ಅವ್ರು ಹೇಳಿದ್ರ ನಾ ಅಪ್ಪ ಬೇಡ ಅಂತ ಹೇಳಿ, ನಮ್ ಜೀವನ ಹಾಳಾಗತ್ ಬೇಡ ಅಂತ ಅಂದು. ನಾ ಎಲ್ಲಾರು ಹೇಳಿದ್ರು ಅವ್ರೇನು ಕೇಳಿಲ್ರಿ. ಪೂರ್ತಿ ದೀರ್ಘಕ್ಕ ಹೋತನ. ಏನ್ ಕೊಯ್ತು? ದೀರ್ಘಕ್ಕ ಹೋತನ. ಅವ್ರನ್ನ ಬಿಟ್ಟಿಡಲ್ಲ, ನಿಮ್ಗೆ ಡ್ರೈವರ್ಸ್ ಕೊಡ್ತೀನಿ ಅನ್ನಕತ್ರನ. ಓಕೆ. ಬಟ್ ನೀವ್ ಆ ಹೆಂಗಸನ್ ಯಾವತ್ತಾದ್ರೂ ಮಾತಾಡ್ಸಿದ್ರ? ನಾವ್ ಅವ್ರ ಹೆಂಗಸ ಹತ್ರ ಹೋಗ್ಲಿರಣ್ಣ. ಕಡಿ ಒಂದ್ ಟೈಮ್ ಬಂತ, ನಾ ಹೋಗೋದು ಟೈಮ್ ಬಂತಲ್ಲಣ್ಣ. ಇಷ್ಟೆಲ್ಲ ಇವ್ರ ಜೋಡಿನ ಸುಳ್ಳ ಒತ್ತಾಡೋದು ಬೇಡ, ಅವ್ರನ್ನೂ ಒಂದ್ ಮಾತ್ ಕೇಳುನು ಅಂತೇಳಿ ನಾನು 2 ಮಕ್ಳು ಕರ್ಕೊಂಡು ಅವ್ರ ಮನೆಗ್ ಹೋದೆ ನಾನು. ಹೋದೆ. ಆ ಊರು ಏನಂತಂದ್ರ ಗೊತ್ತನ, ನಂದಿತ್ರೊಳಗ್ ನಂದೇನು ಪಾತ್ರ ಇಲ್ಲ, ನಿಮ್ ಮನೆಯವ್ರದನ್ನ ಐತಿದೆಲ್ಲ ಪಾತ್ರ ಅಂತ ಅನ್ನಕತ್ರ. ನಾವ್ ಪಾತ್ರ ಅಂದ್ರೆ ನಾ ಇದನ್ ಮಾಡಿಲ್ಲ, ಅವ್ರಿಗೆ ಪ್ರಪೋಸ್ ಮಾಡಿಲ್ಲ. ನಾನಾಗೆ ಆಸೆ ಪಟ್ಟಿದ್ದಲ್ಲ ಅವ್ರಾಗೇನೆ ನನ್ ಬಿಡ್ವಲ್ರು. ನಾ ಬ್ಯಾಡ್ ಅಂದ್ರು ನನ್ ಜೊತೆ ಬರಾಕತಾರು, ನನ್ ಬ್ಲಾಕ್ ಮೇಲ್ ಮಾಡ್ತಾರು. ನನ್ ಜೊತೆ ಇರ್ಲಿಲ್ಲ ಅಂತಂದ್ರ ನಾ ಅಲ್ಲಿ ಸಾಯ್ತೀನಿ, ನಿನ್ ಹೆಸರು ಬಿಟ್ಟು ಸಾಯ್ತೀನಿ ಅಂತ ಹೇಳಿ ನನ್ನ ಬ್ಲಾಕ್ ಮೇಲ್ ಮಾಡತಾರು ಅಂತೇಳಿ ಅವ್ರ ನಕತ್ರಣ. ಅವ್ರಂದ್ರು ನಮ್ಗ ಹಿಂದಿ ಯಾರನ್ನ ಕರ್ಕೊಂಡ್ ಹೋಗ್ಬೇಕು, ಯಾರನ್ನ ಕೇಳ್ಬೇಕು ಅನ್ನೋದು ಅದು ಗೊತ್ತಿಲ್ಲ. ನನ್ನ ಇವತ್ತಿನವರೆಗೂ ನಾವ್ ಹೊರಗಡೆ ಹೋಗಿ ಯಾವಾರು ಮಾಡಿಲ್ಲ, ಏನು ಮಾಡಿಲ್ಲ. ನನ್ನ ಯಾವ್ದು ಗೊತ್ತಿಲ್ಲ. ನಾ ಫಸ್ಟ್ ಟೈಮ್ ನನ್ ಮಕ್ಳ ಕರ್ಕೊಂಡ್ ಹೊರಗ್ ಹೋಗಿದ್ದಂದ್ರ ಅದ್ನೆಲ್ಲಾ ಕೇಳಿದ್ರು ಆಕೆ ಅದ್ ರೆಸ್ಪಾನ್ಸ್ ಮಾಡ್ಲಿಲ್ಲ. ನಿಮ್ ಮನೆಯವ್ರನ್ನ ನಿಮ್ ಅಳತಿ ಒಳಗು ನೀವ್ ಇಟ್ಕೊರ್ಲ ಅಂತೇಳಿ ಮತ್ತು ನಮ್ಗ ಬಂತನ ಅದ.
ಅಲ್ಲಿ ಅವ್ರ ಮನಿ ಬಾಜುಕ್ ಅವ್ರ ಸಿಸ್ಟರ್ ಇದ್ರಣ್ಣ, ಆ ಹೆಣ್ಣಿನ ಸಿಸ್ಟರ್. ಹಾ ಎಸ್ ಅಣ್ಣ. ಅವ್ರಿಗೂ ಹೇಳಿದೆ ನಾನು, ಅವ್ರ ಮನೆಗೆ ಹೋದೆ ಫಸ್ಟ್ ಅಣ್ಣ. ಹಿಂಗ್ ಮಾಡತ್ತ ನಿಮ್ ಸಿಸ್ಟರ್ ಹಿಂಗ್ ಮಾಡತ್ತಾರು, ಅವ್ರ ಬುದ್ಧಿ ಹೇಳಿ. ಅವ್ರಿಗೂ 2 ಮಕ್ಳದಾವು, ನನಗೂ 2 ಮಕ್ಳದಾವು. ಅವ್ರಿಗೂ ಮಗುನು ಈಗ 18 ವರ್ಷನ. ಅಷ್ಟ್ ದೊಡ್ಡ ಮಕ್ಳದಾವು. ಅವ್ರ ಮಕ್ಳಿಗೂ ಜೀವನ ಹಾಳಾಕತಿ, ನನ್ ಮಕ್ಳು ಜೀವನ ಹಾಳಾಕತಿ. ಇನ್ನು ನಮ್ಗೆಲ್ಲಾ ವಯಸ್ಸಾಗ್ಯಾವ, ಇಂತ ಹೊಲಸದಂದಿಗೆ ಮಾಡ್ಬಾರ್ದು ಅಂತ ಹಿಂಗೆ ನನ್ನ. ಅವ್ರು ನಮ್ಮನ್ ಏನ್ ಹೇಳಿದ್ರಣ್ಣ, ನಾವ್ ಅವ್ರ ಬುದ್ಧಿ ಹೇಳ್ತೀವಿ ಎಲ್ಲಾ ಬಿಡ್ತಾರ ಹೋಗು ಅಂತ ನಮ್ಮನ್ ಹೇಳಿ ಕಳ್ಸಿರಣ್ಣ ಅವ್ರು. ಅವ್ರ ಮತ್ತ ಅವ್ರ ಸಿಸ್ಟರ್ಗೆ ಏನ್ ಹೇಳಾರಣ್ಣ, ಅವ್ರ ಸಿಸ್ಟರ್ಗೆ ಅವ್ರ ಸಪೋರ್ಟ್ ಮಾಡವ್ರಣ್ಣ, ಹಿಂಗ್ ಮಾಡವ್ರಣ್ಣ. ಆ ನಂತರ ಇದು ಇವ್ರು ನೈಟ್ ಬರೋದು ನಮಗ ರೇಷನ್ ತಂದು ಇಡ್ತಿರ್ಕಿಲ್ಲಣ್ಣ, ಹಿಡ್ದು ಬಿಟ್ರಣ್ಣ ಅವ್ರು. ರೇಷನ್ ಅಣ್ಣ ಮನೆಗೆ, ಮನೆಗೇನು ತಂದ ಹಾಕ್ತಿದ್ರು ಅದನ್ನು ಬಿಟ್ರ? ಅದನ್ನು ಬಿಡಾಕತ್ರಣ್ಣ ಅವ್ರು. ನೀನು ಅಲ್ಲಿ ಹೋಗಿ ನನಗ್ ಅಪೋಸ್ ಯಾಕೆ ಮಾಡತ್ತೀನಿ, ನನಗ್ ನೀ ಸಹಕರಿಸಿದ ಅಂದ್ರೆ ನಿನಗ್ ಎಲ್ಲಾ ನಾನ್ ನೋಡ್ಕೋತಲ್ಲ, ಮಕ್ಳದ್ದು ನೋಡ್ಕೋತೀನಿ, ನಿಂದು ನೋಡ್ಕೋತೀನಿ ಅಂತ ಇವ್ರಣ್ಣ ಅವ್ರನ್ನ. ನಮಗ ಆದಿಷ್ಟ ಇಲ್ಲಣ್ಣ. ನಾ 23 ವರ್ಷ ಕಷ್ಟದೊಳಗೂ ಜೀವನ ಮಾಡ್ಯಾನ, ನನ್ನ ಸುಖದೊಳಗೂ ಜೀವನ ಮಾಡ್ಯಾನ. ಇಂಥ ಜೀವನದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ನೀವು? ತಯಾರಿಲ್ಲ ಅಂತ ನಾ ಅಂದಿರಣ್ಣ. ಬಟ್ ಅವ್ರು ನಿಧಾನಕ್ಕೆ ತಂದು ಹಾಕುವುದನ್ನು ಯಾಕೋ ನಿಧಾನ ಕಡಿಮೆ ಮಾಡ್ತಿರೋ ನಿಮ್ಗೆ? ಕಡಿಮೆ ಮಾಡಿದ್ರ ಅದ್ರೊಳಗ ನಾ ಟೈಲರಿಂಗ್ ಮಾಡ್ತೀನಿ ಅಣ್ಣ. ಅದ್ರಿಂದನ ನಾ ಸ್ವಲ್ಪ ತರಾಕತ್ನಿ, ಕಿರಾಣಿ ತಗೊಂಬಂದು. ನಿಮ್ದು ಅಂತ ಒಂದ್ ಚಿಕ್ಕ ದುಡಿಮೆ ಇದ್ದಿದ್ರಿಂದ ಅದರಲ್ಲಿ ದಿನಸಿ ತರ್ತಿದ್ರಿ? ದಿನಸಿ ತಂದೇನ. ಆಮೇಲೆ ಮತ್ ನಮ್ ತವ್ರ ಮನೆಯವ್ರು, ನಮ್ ತಾಯಿ ಒಬ್ಬಳದಾಳಪ್ಪ, ಅಪ್ಪ ಇಲ್ಲ. ಅಪ್ಪ ತೀರ್ಕೊಂಡಾರ 5 ವರ್ಷ ಆತ್ರಿ. ತಾಯಿ ಒಬ್ಬರದಾರ. ಅವ್ರು ಸ್ವಲ್ಪ ಇಲ್ಲಿ ಬಂದ್ರ ಅವ್ರ ಜೊತೆ ಜಗಳ ಮಾಡವ್ರಿ, ನಮ್ಮ ಮನಿ ಬರಾಕ್ ಹೋಗ್ಬೇಡ ಅಂತ ಹೇಳಿ. ನಮ್ ತಾಯಿಯವ್ರು ಹಂಗ್ ಮಾಡ್ಬೇಡಪ್ಪ, ನೀವ್ ಡ್ರೈವರ್ಸ್ ಕೊಡ್ತೀನಿ, ಮಾಡ್ತೀನಿ, 2 ಮಕ್ಳದಾವ್, ಅಕ್ಕಿನ್ ಬಿಟ್ಟ ಇದಿಲ್ಲ. ನಮಗೂ ನಮ್ಮನ್ ಜಪಾನ್ ಮಾಡೋಷ್ಟು ಶಕ್ತಿ ಇಲ್ಲ. ಅವಾಗ ಈಗ 70 ವರ್ಷನ ಅಮ್ಮನಿಗೆ. ನಿಮ್ಮ ಗಂಡನ್ ಎದುರಾಯ್ಕೊಂಡು ನಿಮ್ಮನ್ನ ಕರ್ಕೊಂಡೋಗಿ ನೋಡ್ಕೊಳ್ಳೋ ಶಕ್ತಿನೂ ಈಗ ಅವ್ರಿಗಿಲ್ಲ. ಅವ್ರಿಗೆ ಶುಗರ್ ಬಿಪಿನ 70 ವರ್ಷ. ನಮ್ಮನ್ ತಗೊಂಡೋಗಿ ಅವ್ರೇನ್ ಮಾಡ್ಬೇಕನ್ನ, ಮಕ್ಕಳು ಎಜುಕೇಶನ್ ಮಾಡಿಸ್ಬೇಕನ್ನ. ಅವ್ರ ಬಂದ್ ಹಂಗ ಮಾಡ್ಬೇಡಪ್ಪ ಹಿಂಗಂತ ಹೇಳಿರುನು ಅವ್ರಿಗೂ ಬರ್ಬೇಡ ಅಂತ ಹೇಳಿ ಅವ್ರನ್ನ ಬಿಡ್ಸಿರ ಇಲ್ಲಿ ನಮ್ಮ ಮನೆಗ್ ಬರೋದು. ಅವು ಯಾರದ್ರ ಕೈಯಾಗ ಸ್ವಲ್ಪ ಕೊಟ್ಟು ಕಳ್ಸುದು ಹಿಂಗ್ ಮಾಡ್ತಿರನ ಮಾಡಿದ್ನ. ಪೂರ್ತಿ 1 ನೈಟ್ ಅಂತೂ ಸಿಲಿಂಡರು, ಗ್ಯಾಸು, ಮನೆಯೊಳಗಿನ ಒಂದಷ್ಟು ಎಲ್ಲಾ ಐಟಮ್ಗಳೆಲ್ಲಾ ತಗೊಂಡು, ಕಾರ್ ತಗೊಂಡು ಹೋಗ್ಬಿಟ್ರನ. ಎಲ್ಲಿಗೆ ಹೋದ್ರು? ನಾವ್ ಅದನ್ನೇ ಹೇಳಿಲ್ಲ, ನಾ ಹೋಗ್ತೀನಿ, ನೀವ್ ಹೆಂಗ್ ಜೀವನ ಮಾಡ್ತೀನಿ, ನನಗ್ ಸಪೋರ್ಟ್ ಮಾಡ್ವಲ್ ನೀನು, ಇಲ್ದ್ರು ಪೂರ್ತಿ ಮನೆ ಬಿಟ್ರ ಹೋಗು, ಇಲ್ದ್ರ ನನಗ್ ಸಪೋರ್ಟ್ ಮಾಡು. ಗಂಡ ಕೇಳ್ತಿದ್ರ? ಹೇಳ್ತಿದ್ರಣ್ಣ. ಸಪೋರ್ಟ್ ಅಂದ್ರೆ ಯಾವ ತರ? ಅಂದ್ರ ಆಕಿ ಜೊತೆ ಇರಾಕಣ್ಣ. ನೀನೇನು ಕೇಳಂಗಿಲ್ಲ ಅಂತ? ನಾ ಏನು ಕೇಳ್ದಂಗಣ್ಣ. ಇವನ್ ಮನೆಗ್ ಕರ್ಕೊಂಬಂದ್ರು ನೀನ್ ಸುಮ್ನೆ ಇರು ಅನ್ನೋ ಅರ್ಥಕ್ಕೆ? ಎಸ್ ಎಸ್ ಎಸ್. ಸೊ ನೀನ್ ಬೆಂಬಲ ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಮನೆ ಸಾಮಾನೆಲ್ಲ ತುಂಬ್ಕೊಂಡು ತಗೊಂಡೋಗ್ಬಿಟ್ರ? ಎಸ್ ಅಣ್ಣ. ಏನೇನ್ ತಗೊಂಡೋದ್ರು? ಅಂದ್ರೆ ಅಡ್ಗೆ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ವಿಚಾರಗಳು? ಅಂದ್ರೆ ಈಗ ಅಡ್ಗೆ ಮಾಡಕ್ ಮೇನ್ ಬೇಕಾಗಿದ್ದು ಸಿಲಿಂಡರ್, ಗ್ಯಾಸ್ ಒಲಿನ. ಅಂದ್ರೆ ರೇಷನ್ ಅಂತೂ ಮೊದ್ಲ ತರ ಆಗ್ತಿರ್ಕಿಲ್ಲ ನಾವ್ರ. ಓಕೆ, ಅಗ್ನಿ ಕಿತ್ಕೊಂಡ್ರು ಅಂತ. ಬೆಂಕಿ ಅಂದ್ರೆ ಬೇಯಿಸ್ಲಿಕ್ಕಿದ್ದಂತ ಗ್ಯಾಸ್ ಸಿಲಿಂಡರ್ 2 ಕಿತ್ಕೊಂಡು ಹೋದ್ರು ಅಂತ? 2 ಕಿತ್ಕೊಂಡ್ರು. ಮನೆಯೊಳಗಿದ ಅಮೌಂಟ್, ಆಮೇಲೆ ಗೋಲ್ಡ್ ಎಲ್ಲಾ ತಗೊಂಡ್ ಹೋಗ್ಬಿಟ್ರಣ್ಣ. ನಮಗ್ ಮುಂದ ಮುಂದ್ ಹೆಜ್ಜೆ ಇಡಕ್ ನಮಗ ಯಾವ್ದು ದಾರಿ ಇಲ್ಲಣ್ಣ. ಅದಕ್ಕಿಂತ ಪೂರ್ವಕ ಇಲ್ಲಿ ಊರೊಳಗಿನ ಒಂದಷ್ಟು ಮುಖಂಡರಿರ್ತಾರಲ್ಲ, ಅವರು ಎಲ್ಲಾ ಕರ್ಸಿದ್ರಣ್ಣ. ಅವರು ಹೇಳಿದ್ರು ಎಲ್ಲಾ ಇಷ್ಟು ದಿವ್ಸ ಹೆಸರು ಚಲೋ ಇಟ್ಕೊಂಡ್ ಬಂದಿರಿ, ಈಗ ಈ ತರ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಎಲ್ಲಾ ಹೇಳಿರಣ್ಣ. ಆಕಿನ ಕೆಟ್ಟ ಅಂತೂ ಹೆಣ್ಮಗಳು ಅಲ್ಲ. ಅಂದ್ರ ಒಂದ್ ಸ್ವಲ್ಪ ನಾವ್ ಯಾರ ಕಡೆಯಿಂದ ಏನು ಅನಿಸ್ಕೊಂಡಿಲ್ಲ, ಇನ್ನೂವರೆಗೂ ಯಾರು ನನಗ್ ಇಂಥವಳು ಅಂತ ಇನ್ನು ಮಟ ಅನಿಸ್ಕೊಂಡಿಲ್ಲ ನನ್ನ. ಅಂತ ಹೆಣ್ಮಗಳು ನೀ ನೋಡ್ಕೋಲ್ಲ ಅಂದ್ರ ನಿನಗಂತೂ ಎಲ್ಲಾರು ಅದ್ನ ಅಂತ ಹೆಣ್ಮಗಳಿಗೆ ದ್ರೋಹ ಮಾಡತ್ತಾರ ಅಂದ್ರ ಅವ್ ಯಾ ಕರ್ಮಕ್ ಹೋಗ್ತಾನೋ ಅಂತೇಳಿ ಅನ್ನೋರಣ್ಣ. ನನ್ ಮಕ್ಕಳು ಅಷ್ಟೇ ಸೌಮ್ಯನ. ನನ್ ಬಡಕತ್ರ ಬಂದ್ ನನ್ ತೆಕೆ ಐತ್ರ ನಾವ್
ಮಮ್ಮಿಗೇನು ಮಾಡ್ಬೇಡ ಅಂತೇಳಿ. ಹ್ಮ್ ಒಂದಷ್ಟು ಸಲ ನನ್ ಮಗಳ ನನಗ್ ಧೈರ್ಯ ಹೇಳಣ್ಣ. ಹ್ಮ್ ಅವ್ರು ಇವತ್ ಬಿಟ್ರು ಪರವಾಗಿಲ್ಲ ಮಮ್ಮಿ, ನಾವ್ ಎಲ್ಲಾರ ಹೋಗಿ ಜೀವನ ಮಾಡುನು, ಆದ್ರ ನೀವ್ ಅವ್ರ ಜೊತೆ ಬಾಳ್ ತ್ರಾಸ ಮಾಡ್ಕೋಬೇಡ ಅಂತ ಹೇಳಿ. ಅದ್ ಗ್ಯಾಸ್ ಸಿಲಿಂಡರ್ ಎಲ್ಲ ಹೋದ್ರನ ಅವತ್ ನಾನು ಏನ್ ಮುಖಂಡ್ರ ಬಂದಿದ್ರಲ್ಲ ಅವ್ರೆಲ್ಲ ಹೇಳಿ ಹೋಗಿದ್ರನ, ಅವ್ ಹಾಳಾಗ್ ಹೋಗ್ಲಿ ಬಿಟ್ಟು ಬಿಡಣ್ಣ. ಇನ್ ಅವ್ರಿಗೆ 50 ಇಯರ್ ಈಗ ಅವ್ರಿಗೆ 50 ವರ್ಷ ಈಗ ಅವ್ರಿಗೆ. ಇನ್ ಹಿಂದ್ ಬದುಕಿದಷ್ಟು ಮುಂದ್ ಬದುಕುದಷ್ಟ ಐತಿ ಜೀವನ. ಅವ್ನ್ ಹಾಳಾಗ್ ಹೋಗ್ಲಿ ಬಿಟ್ಟು ಬಿಡಮ್ಮ, ನೀನ ಸುಳ್ಳು ಉಳುದ್ ಬಿಡು ಅಂತ ನನಗ ಬುದ್ಧಿ ಹೇಳ್ಯಾರಣ್ಣ ಅವ್ರ. ಆಯ್ತಂತ ಅವ್ರ ಕೇಳ್ದವ್ರಿಗೆ ಹೇಳಿರ್ ಏನ್ ಪ್ರಯೋಜನನ, ಕೇಳೋರ್ಗೆ ಹೇಳ್ಬೇಕಲ್ಲ. ಹಿಂಗಾಗಿ ನನಗ ಹೇಳಿರಣ್ಣ. ಆಯ್ತು ಅಂತ ಹೇಳಿ ಅವ್ರ ಮಾತು ಒಪ್ಪಿಗೆದಣ್ಣ. ಅವ್ರೆಲ್ಲಾರು ನನಗ್ ಸಪೋರ್ಟ್ ಮಾಡ್ಯಾರಣ್ಣ, ಸುಳ್ಳು ಅನ್ಬಾರ್ದು. ಮತ್ತ ಎಲ್ಲರೂ ಸಪೋರ್ಟ್ ಮಾಡ್ಯಾರಣ್ಣ ನನಗ. ಅವ್ರಿಗೆ ಹೇಳಿದೆ ನಾ, ಹಿಂಗೆಲ್ಲಾ ತಗೊಂಡ್ ಹೋಗ್ಯಾರು, ನಾವ್ ಹೆಂಗ್ ಮಾಡುದು ಜೀವನ ಅಂತಂದೇರ. ಅನ್ನಂದ್ರ ಅವ್ರು ಇಲ್ಲ ಮತ್ ಹಿಂಗಾದ್ರೆ ಇನ್ನಂತೂ ನಿನ್ನೊಂದ್ ಜೀವನ ಮಾಡಿ ಕೊಡಲ್ಲ, ಅವ್ರ ಊರೊಳಗ ಮನೆಯೊಳಗು ಜೀವನ ಮಾಡಿ ಕೊಡಲ್ಲ, ಮತ್ ಒಂದ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದ್ ಕಂಪ್ಲೇಂಟ್ ಮಾಡ್ಬೇಕಮ್ಮ ಅವ್ರು ಹೇಳಿರಣ್ಣ. ಅವ್ರ ಒಪ್ಪಿಗೆ ಮೇರೆಗೆ ಮಕ್ಕಳನ್ನ ಎರಡು ಕರ್ಕೊಂಡ್ ಹೋದೆ ನನ್ನ. ಹೋದ್ ಸಾಯಂಕಾಲ 5:30 ಆಗಿತ್ತನ. ಅವ್ರೇನ್ ನಮ್ ಮನೆಯವ್ರ ಕೆಲ್ಸ ಮಾಡೋದು ಅದ ಊರನ್ನ. ಆಕೆ ಆ ಹೆಣ್ಮಗಳದೆಲ್ಲ ಅದು ಆಕೆ ಅಲ್ಲೇ ಇರೋದನ್ನ, ಅಲ್ಲೇ ಬಾಡಿಗೆ ಮಾಡ್ಕೊಂಡಿದ್ರನ್ನ ಕೆಲ್ಸ ಮಾಡುವಲ್ಲೇ. ಸ್ಟೇಷನ್ ಇರೋದು ಅಲ್ಲೇ ಅನ್ನ. ಅಲ್ಲಿ ಹೋಗಿ ಕಂಡ್ಲಣ್ಣ ಒಂದು ಫೇಸ್ ಸರ್, ಅವರು ಚಲೋ ಸರ್ ಇದ್ರಿ ಸರ್, ಅವ್ರೆಲ್ಲಾ ತಿಳುವಳಿಕೆ ಅವ್ರ ಇದ್ರಿ ಸರ್. ಅವ್ರೆಲ್ಲಾ ಕೇಳ್ಕಾರ ಫೋನ್ ಹಚ್ಚಿರಿ ಇವ್ರಿಗೆ, ಎಲ್ಲಿ ಹೋಗ್ಯಾರಿ ಬರ್ರಿ ಅಂತ ಹೇಳಿ. ಏನಂದ್ರ ಇಲ್ರಿ ನಂಗೆ ಈಗ ಬರಾಕಾಗಲ್ಲ ಅಂತ ಹೇಳಿರಿ ಅವ್ರು. ಇಲ್ಲ ಮತ್ ಹಿಂಗಿ ನಿಮ್ ಮನೆಯವ್ರು ಬಂದಾರ ಇಲ್ಲೇ ಮಕ್ಕಳ ಕರ್ಕೊಂಡ, ಮತ್ ಬರ್ಬೇಕ್ ನೀನು ಅಂತ ಹೇಳಿರಿ. ಆಮೇಲೆ ಒಂದ್ 2 ತಾಸು ಬಿಟ್ಟು ಬಂದ್ರಿ. ಸಾಯಂಕಾಲ 7 ಗಂಟೆ ಆಯ್ತನ. 7 ಗಂಟೆ ಆತು. ಅವ್ರು ಗೊತ್ತಾಗಿತ್ಲ, ಅವ್ರು ಇಬ್ಬರು ಲಾಯರ್ನ ಕರ್ಕೊಂಡ್ ಬಂದ್ರು. ಇಬ್ಬರು ಲಾಯರ್ನ ಕರ್ಕೊಂಡ್ ಬಂದ್ರು. ಅವ್ರಿಗೆ ಲಾಯರ್ಗೆ ಗೊತ್ತಿಲ್ಲ ನಾವ್ ಇವ್ರು ಮಾಡಿದ್ದೇನು. ಅವ್ರು ನಮಗ್ ಬುದ್ಧಿ ಹೇಳಕತ್ರನ, ಯಾಕಮ್ಮ ಮತ್ ಮನೆಯೊಳಗ್ ಕಿರಾಣಿ ತಂದಿಲ್ಲ ಅಂತೇಳಿ, ಬರೀ ಕಿರಾಣಿ ತರದಕ್ ರೇಷನ್ ತರದಕ್ ಕಂಪ್ಲೇಂಟ್ ಮಾಡಿದಿ, ಸ್ವಲ್ಪ ತಡ್ಕೊಂಡ್ ಹೋಗ್ಬೇಕು ಅಂತ ಹಿಂಗ್ ನನಗ್ ಹೇಳಕತ್ರನ ಅವ್ರ. ನಿಮ್ಗ್ ಏನ್ ಹೇಳ್ಯಾರ್ರಿ ಅವ್ರಂತ ನಾ ಕೇಳಿದೆನ. ನಾನು ಇಲ್ಲ ಹಿಂಗ್ ರೇಷನ್ ತರದಕ್ ಕಂಪ್ಲೇಂಟ್ ಮಾಡ್ಯಾರಂತ ಹೇಳ್ಯಾರಮ್ಮ ಅಂತಂದ್ರ. ಈ ತರ ಮಾಡ್ಯಾರು ಅಂತ ಹೇಳ್ಬಿಟ್ಟೆ ನನ್ನ. ಹೇಳಾನಂದ್ರ ಅವ್ರನ್ನ ಭಯಕ್ ಹತ್ಬಿಟ್ರನ. ಇದ್ ನಮಗ್ ಯಾವ್ದು ವಿಷಯ ಹೇಳಿಲ್ಲ, ಮತ್ತ ನಿಮ್ಮೆಲ್ಲಾ ಹಿಂಗ್ ಹೇಳಿರು ಅಂತ ಹೇಳಿ ಬಯಕತ್ರನ ಅವ್ರ. ಬೈದು ಸ್ಟೇಷನ್ ಒಳಗ್ ಫೇಸ್ ಸರ್ ಕರದ್ರನ್ನ ಒಳಗ. ಮಕ್ಕಳ ನೋಡ್ರ ಹೊಟ್ಟೆ ತುಂಬೇಕಂತ ಮಕ್ಕಳ ಇಟ್ಕೊಂಡ ಇಂತ ಹೊಲಸ್ ಕೆಲ್ಸ ಮಾಡತಿ ಇಂತ ಇವ್ರು ಜಾಬ್ ಯೋಗ್ಯಕರವಾದಂತ ಜಾಬ್ ಐತನ್ನ, ಅದ್ ಮಾತಾಡ್ಬಾರ್ದನ. ಒಂದ್ ಸಣ್ಣ ಮಕ್ಕಳನ್ನ ದೊಡ್ಡವ್ರ ಮಾಡುವಂತ ಜಾಬ್ ಅನ್ನ ಅದ. ಅಂತ ಸ್ಥಾನದೊಳಗ್ ಇದ್ದು ನೀವ್ ಇಂತ ಮಾಡತ್ತೀರಿ ಅಂತ ಬೈದ್ರನ ಅವ್ರ. ಬೈದ್ ಬುದ್ಧಿ ಹೇಳಿರನ. ಆಯ್ತು ಮತ್ತ ನೀ ಎಲ್ಲಾರ ಹಾಳಾಗ್ ಹೋಗಲ್ಲಿ, ಅವ್ರ ಮಕ್ಳಿಗೆ ರೇಷನ್ ಮತ್ತ ಮಕ್ಳಿಗೆ ಇದನ್ನ ಎಜುಕೇಶನ್ ಫೀಸ್ ತುಂಬಿರ್ಕಿಲ್ಲ ಅವ್ರ. ಫೀದು ಎಲ್ಲಾ ತುಂಬು ಮಕ್ಕಳ ನೀ ಎಲ್ಲಾರ ಹಾಳಾಗ್ ಹೋಗಲ್ಲಕ್ಕ ಅಂತಂದ್ರನ ಅವ್ರ. ಬೈದ್ರ ಅವ್ರು ಬಾಳ್ ಬೈದ್ರನ. ನಂದ್ರ ಆಯ್ತು ಅಂತ ಮನಿಗೆ ಬಂದು ನಮ್ ಲೇಟ್ ಆತ. ನಮ್ ಮನಿಗ್ ಬರ್ದು 11 ಗಂಟೆ ಆತನ. ಲೇಟ್ ಆಗನಂದ್ರ ನಮ್ ತಾಯಿ ಅವ್ರ ಏನ್ ಮಾಡ್ರು, ಮನಿಗ್ ಹೋಗ್ಬೇಕತ್ರ ಲೇಟ್ ಆಗತ್ ಮಕ್ಕಳ ಕರ್ಕೊಂಡ, ಇಲ್ಲಿ ನಮ್ ಊರಿಗ್ ಬಾ ಅಂತ ಹೇಳಿ ರಿಕ್ಷಾ ತಗೊಂಡು ನಮ್ ತವ್ರ ಮನಿಗ್ ಹೋದೆ ನನ್ನ ಮಕ್ಕಳ ಕರ್ಕೊಂಡ. ಅಲ್ಲಿ ಹೋಗಿ ಮತ್ ಅಲ್ಲೇ ಇದ್ರು ಬೈತಾರಂತೇಳಿ ಮತ್ ಬೆಳಿಗ್ಗೆ ಮತ್ ಬಂದೆ ನಮ್ಮೂರಿಗೆ. ಅದ್ರ ನಮ್ ತವ್ರ ಮನಿಗೆ ನಮ್ ಗಂಡ ಮನಿಗೆ ಇರೋದು 5 ಕಿಲೋಮೀಟರ್ ಡಿಸ್ಟೆನ್ಸ್. ಬಂದೆ ನಮ್ ಮಕ್ಕಳ ಕರ್ಕೊಂಡ್ ಬರ್ಗೊಡಕ್ಕ ಅಂದ್ರನ ಮನೆಯೊಳಗಿದ್ರ ಇವ್ರು ಏನ್ ರೇಷನ್ ಏನ್ ಇರಾಕಿಲ್ಲ ಅದನ್ನೆಲ್ಲಾ ತಗೊಂಬಂದಾರನ. ಗ್ಯಾಸ್ ತಗೊಂಬಂದಾರ, ಎಲ್ಲಾ ತಗೊಂಬಂದಾರನ. ಎಲ್ಲಾ ತಂದ್ ಇಟ್ರು. ನಾವ್ ಅಡ್ಗಿ ಮಾಡಿದ್ದನ್ನು ಊಟ ಮಾಡ್ತಿದ್ರನ. ನಾವ್ ಮಾಡಿದ್ದ ಊಟ ಮಾಡುದು, ನಾವ್ ಮಾಡಿದ್ದೆಲ್ಲಾ ಮಾಡುದು. ಅವ್ರ ಬಟ್ಟೆ ನಾವ ತೊಳಿಬೇಕು, ಎಲ್ಲಾ ನಾವ ಕೆಲ್ಸ ಮಾಡ್ಬೇಕನ್ನ ಅವ್ರದ. ಅವ್ರ ಮಾತ್ರ ಅಲ್ಲಿ ಹೋಗಾರನ. ಹಿಂಗ್ ಮಾಡಿ ಡಿಸೆಂಬರ್ 2024 ಡಿಸೆಂಬರ್ದೊಳಗನ ಒಂದ್ ನೋಟಿಸ್ ಬಂತನ ಮನಿಗೆ. ನನಗೂ ಗೊತ್ತಿರಾಕಿಲ್ಲ ಅನ್ನೋದು ಯಾವ್ದ್ ನೋಟಿಸ್ ಅನ್ನೋದು.
ಇವ್ರ ಅನ್ನಕತ್ರ ಸೈನ್ ಮಾಡಿ ತಗೋ ಅಂತ ನನಗ ಅನ್ನಕತ್ರ. ನಾ ಇಷ್ಟೆಲ್ಲಾ ಜಗಳಾಗಿ ಇಷ್ಟೆಲ್ಲಾ ಆದ್ರೂ ನಾವ್ ಒಂದ್ ದಿವ್ಸ ತವ್ರ ಮನೆಗ್ ಹೋಗ್ಲಿಲ್ಲ. ಯಾಕ ಮನಿ ಬಿಟ್ಟು ಹೋಗ್ಬಾರ್ದಿ ಅನ್ನೋ ಉದ್ದೇಶಕ್ಕಾಗಿ. ಇದನ್ ಮನಿ ಬಿಟ್ಟು ಹೋದ್ರ ಮತ್ ಅವ್ರ ಬಂದ್ ಆಕಿನ ತಂದ್ ಇಲ್ಲಿ ಇಟ್ಕೊಂಡಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾ ಅದ್ ನೋಟಿಸ್ ಬರೋಣ ಸೈನ್ ಮಾಡಿ ತಗೊಂಡ್ ನಾನ. ಅದು ಡ್ರೈವರ್ಸ್ ನೋಟಿಸ್ ಆಗಿತ್ತ. ಅದ್ರ ಡ್ರೈವರ್ಸ್ ನೋಟಿಸ್ ಆಗಿತ್ತ. ಅದನ್ನು ನನ್ ಕಡೆ ತಗೊಂಡು ತಮ್ಮ ತಿಳಿ ಇಟ್ಕೊಂಡ್ರ. ಅದು ನನ್ ಕೊಡ್ಲಿಲ್ಲ ಅವ್ರು. ಕೊಡ್ಲಿಲ್ಲ ಅಂದ್ರೆ ನಮ್ ಮತ್ ಮೊದಲು ಮುಖಂಡ್ರು ಮಾತಾಡಿದ್ರಲ್ಲ, ಅವ್ರಿಗೆ ಫೋನ್ ಹಚ್ಚಿ ಹೇಳಿದೆ ನಾನು, ಹಿಂಗಿಂಗ್ ಬಂದದ ಡ್ರೈವರ್ಸ್ ನೋಟಿಸ್ ಬಂದಿದ್ದ, ಮತ್ತ ಅವ್ರು ಹಿಂಗ್ ತಗೊಂಡ್ಲಾರು ನನಗೂ ಕೊಟ್ಟಿಲ್ಲ ಅಂತ ಹೇಳ್ಕಾರ. ಹೇಳಂದ್ರ ಅವ್ರು ಏನಂತಂದ್ರು, ನೀನು ಅದಕ್ 30ಕ್ಕ ಹೋಗಿ ಹಾಜರಾಗುದಿತ್ತನ. ಅದ 30 ತಾರೀಕು ಡಿಸೆಂಬರ್ 10ಕ್ ಬಂದಿತ್ತು, ನಾ 30ಕ್ ಹೋಗಿ ಹಾಜರಾಗುದಿತ್ತನ. ಅದ ಅವ್ರ ಹೇಳಿದ್ರು, ನೀ ಹಾಜರ್ ಆಗ್ಬೇಡ, ತಾನದ 3 ನೋಟಿಸ್ ಬರ್ತಾವು, 3 ನೋಟಿಸ್ ಬಂದಿಂದ ಅದ ಇದಕ್ಕತ್ತಿ ಅಂತಂದ್ರನ. ಆದ್ರೂ ನಾವು ಅವ್ರ ಮಾತ್ ಕೇಳಿಲ್ಲ. ನಾವ್ ಒಬ್ರು ನಮ್ ರಿಲೇಷನ್ ಒಳಗ ಒಬ್ರ ವಕೀಲ್ರದಾರ್ನ, ಅವ್ರಿಗೆ ಹೇಳಿದ್ವನ, ಇಲ್ಲ ಮತ್ ಹಂಗೆಲ್ಲಾ ಮಾಡ್ಬಾರ್ದು, ಅವ್ನ್ ಬಿಟ್ರ ಎಕ್ಸ್ ಪಾರ್ಟಿ ಅಂತ ಹೇಳಿ ಅವ್ರಂತ ಕೇಸ್ ಆಗ್ತತಿ, ನಾವ್ ಏನಿದ್ರು ಸ್ವಲ್ಪ ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಹೇಳಿರನ ಅವ್ರು. ಹೇಳನಂದ್ರ ಆಯ್ತನಂತ ಅವ್ರನ್ನ ಕರ್ಕೊಂಡು ಹೋದ್ವ. ನಾನು ನಮ್ ಮದರು ಆಮೇಲೆ ನಮ್ ಸಿಸ್ಟರ್ ಹಸ್ಬೆಂಡ್ ಕರ್ಕೊಂಡ್ ಹೋದೇನ್. ಅವ್ರು ಹೋದ್ರು, ಮಕ್ಕಳ ಬಿಟ್ಟು ಹೋದೇನ. ಅಲ್ಲಿ ಹೋಗಿ ಅವ್ರೆಲ್ಲಾ ಪ್ರೊಸೀಜರ್ ಮಾಡ್ರನ, ಹಿಂಗ್ ನಾವ್ ಇದನ್ ಮಾಡ್ತೀವಿ ಅಂತ ಹೇಳ, ಮತ್ ಡೇಟ್ ಬಂದಾಗ ಬರೋಂಗ್ರ ಅಂತ ಹೇಳಿರಿ. ಅವ್ರು ಒಳ್ಳೆಯವ್ರಿದ್ರನ. ಅವ್ರು ಇಷ್ಟಕ್ಕಾಗಿ ಅವ್ನು ತಾನ ಎಲ್ಲಾ ತಪ್ಪ ಮಾಡ್ಯಾನು, ಮಾಡಿ ನಿಮಗ್ ಹಿಂಗ್ ಮಾಡತಾನ ಅನ್ಬೇಕು, ಅದ್ನ ಇದನ್ ಅವ್ರ ಕಡೆಯಿಂದ ನೀವು ಹೂ ಅಂದ್ರ 2 ಕಡೆಯಿಂದ ಇದಿದ್ರಷ್ಟ ಡ್ರೈವರ್ಸ್ ಆಗ್ತತಲ್ಲ. ಅದಕ್ಕ ನಮ್ದು ಅನುಮತಿ ಇಲ್ಲಲ್ಲ. ಅದಕ್ಕ ಅದು ಎಷ್ಟು ದಿವ್ಸ ಹೋಗ್ಲಿ, ನೀವ್ ಡ್ರೈವರ್ಸ್ ಕೊಡ್ಬೇಡ, ಏನಿಲ್ಲ 23 ವರ್ಷ ಜೀವನ ಮಾಡಿ ನೀವ್ ಈಗ ಬಿಟ್ ಕೊಡ್ಬೇಕು ಅಂತ ಹಿಂಗನ. ನನ್ನ ದೇಶದಿಂದ ಅಲ್ದ್ರು ಇಬ್ರು ಮಕ್ಳ ದೇಶದಿಂದ ನಾವ್ ಇದ್ ಮಾಡ್ಬೇಕಾಗೈತ. ನಾ ಈಗ ಅದ 4 ತಿಂಗ್ಳು ಹಂಗ ಹೋಯ್ತನ. ಅದ ನಾ ಹೋಗ್ಲಿಲ್ಲ, ನಾ ಅದಕ್ಕ ಒಂದು ಕೇಸ್ ಹೋಗ್ಲಿಲ್ಲ. ಅವ್ರ ಎಲ್ಲಾ ನೋಡ್ಕೊಕತ್ತಾರ, ಇವ್ರ ವಕೀಲ್ರ ನೋಡ್ಕೊಕತ್ತಾರ. ನಾವ್ ನೋಡ್ಕೋತೇವಮ್ಮ, ನೀವ್ ಬರಾಕ್ ಹೋಗ್ಬೇಡ ಅಂತ ಹೇಳಿದ್ರ. ಅವ್ರ ಅವ್ರೆಲ್ಲಾ ನೋಡ್ಕೊಂಡ್ರ ಇವ್ರು ಇನ್ನ ಇದ್ ಬಂದಿಂದ ಡ್ರೈವರ್ಸ್ ನೋಟಿಸ್ ಬಂದಿಂದ ಇವ್ರು ಮತ್ತೆ ಹೆಚ್ಚ ಮಾಡಕತ್ರನ. ಬೇಕಂದ್ಲೆ ನಮ್ ಹುಜ್ರನ್ನ ಅವ್ರನ್ನ ಕರ್ಕೊಂಡ್ ಅಡ್ಡಾಡುದು. ಆಮೇಲೆ ಅವ್ರ ಕೇಸ್ ಇರ್ತತಲ್ಲ, ಆಕಿದು ಕೇಸ್ ಇತ್ತಲ್ಲ, ಅದ ಕೋರ್ಟ್ಗೆ ಆಕಿದು ಕೇಸ್ ಇತ್ತನ್ನ, ಡ್ರೈವರ್ಸ್ ಕೇಸು. ಆಕಿ ಗಂಡು ಅಲ್ಲಿ ಬರವನ. ಆಕಿ ಗಂಡು ಇದ್ದಾಗ ಇವ್ರು ಇಕ್ಕಿನ ಕರ್ಕೊಂಡ್ ಹೋಗಾರನ ಅಲ್ಲಿ. ಅಕ್ಕಿ ಗಂಡನ್ ಜೊತೆ ಎದುರುಗಡೆನೆ ಇವ್ರ ಅಕ್ಕಿನ ಕರ್ಕೊಂಡ್ ಅಡ್ಡಾಡಾರನ. ಆಕಿ ಗಂಡ ಕೇಳ್ತಿಕ್ಕಿಲ್ಲ ನಾವು. ಹಿಂಗ ಇವ್ರು ನಮ್ ಜೊತೆ ಇಲ್ಲ, ನೀವ್ ಬೇಕಾದ್ ಮಾಡ್ರು ಆಕೆ ಜೊತೆನೆ ಇರಾವ, ಆಕೆ ಹಿಂಬಾಟ ಇರಾವ ಅಂತ ನಿಂತ್ ಬಿಟ್ರಿ. ನಾವ್ ನಮಗ ಲಾಸ್ಟಕ್ ಬಂದು ಮಾರ್ಚ್ 2025 ಮಾರ್ಚ್ನ ನಮಗ್ ತಡ್ಕೊಕ್ ಆಗಂಗ ಆತ. ಏನ್ ಕೊಟ್ರ ಕೊಟ್ಬಿಡ್ಲಿ, ಇವ್ರು ಇದನ್ ತಡ್ಕೊಕ್ ಹೋಗ್ಲಿನ್ ಹರ್ಚಾರು 23 ವರ್ಷ ಮಾಡಿ ಮಟ್ಟಿ ಎಲ್ಲಾ ಇದಾಗೈತಿ. ಇನ್ನೇನ್ ಮಕ್ಳು ದುಡ್ಡಾಗ್ಯಾರು, ನಾವೆಲ್ಲಾ ಹೊಟ್ಟೆ ತುಂಬ್ಕೋತೀವಿ, ನಮ್ಗ ಮಕ್ಳಿಗೆ ಎಜುಕೇಶನ್ಗೂ ಅಮೌಂಟ್ ಕೊಡ್ಬೇಕು, ನನ್ಗೂ ಕೊಡ್ಬೇಕು, ನಾವೇನ್ ಬಿಟ್ಟು ಬಿಡ್ಬೇಕು ಅನ್ನೋ ಹಂತಕ್ಕ ಬಂದಿದ್ದೆ. ನನಗ್ ಅವ್ರ ಟಾರ್ಚರ್ ತಡ್ಕೊಕ್ ಆಗ್ಲಿಲ್ಲ. ತಡ್ಕೊಕ್ ಆಗುದಕ್ಕ ಇನ್ನೊಂದ್ 2 ಮುದತ್ ನೋಡಿ ಹಿಯರಿಂಗ್ ನೋಡ 3ನೇ ಹಿಯರಿಂಗ್ ಹಂಗ್ ಮಾಡ್ಬೇಕಂತ ನಾವ್ ಡಿಸೈಡ್ ಆದ್ವ. ನನ್ನ ತಾಯಿಯವ್ರು ಆತು, ನಮ್ ತಾಯಿಯವ್ರ ಹೆಂಗಾರ ಒಬ್ರದಾರು, ಅವ್ರ ಜೊತೆ ಹೋಗಿದ್ರ ಆತು ಅಂತ ಹೇಳಿ ಕಾರಣ. ಆನಂತರ 2025 ಏಪ್ರಿಲ್ 7ನೇ ತಾರೀಕು ನನ್ ಮಗನ್ ಬರ್ತಡೇ ಇತ್ತನ. ಬರ್ತಡೇ ಇತ್ತು. ಬರ್ತಡೇನ ಅವ್ ಫ್ರೆಂಡ್ಸ್ ಕರ್ಕೊಂಡ್ ಮಮ್ಮಿ ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀನಿ, ಅಡಿಗೆ ಮಾಡುವ. ಮತ್ತೆ ಇವ್ ಅವ್ ಮಗ ಏನು ತಂದು ಕೊಡ್ಲಿಲ್ಲ, ನಾ ಕೇಕ್ ತಂದು ಕೊಡ್ಲಿಲ್ಲ, ಡ್ರೆಸ್ ತಂದು ಕೊಡ್ಲಿಲ್ಲ, ಏನ್ ತಂದು ಕೊಡ್ಲಿಲ್ಲ. ನಾ
ಫ್ರೆಂಡ್ಸ್ ಕೇಳತ್ತಾರ ಮಮ್ಮಿ ಏನ್ ಮಾಡುದು, ಇಲ್ಲಪ್ಪ ನಾನು ಅಡಿಗೆ ಮಾಡ್ತೇನೆ ಮನೆಯೊಳಗ ಇಲ್ಲಿ ಊಟ ಮಾಡಿಸ್ಬಿಡು ಅಂತ ಹೇಳಿದ. ಒಂದ್ 10-12 ಹುಡುಗರು ಬಂದಿದ್ವು ನಾವು. ಅದ್ರಕ್ಕಿಂತ ಮುಂಚೆ ಹೋಯ್ತಾನ ಏಪ್ರಿಲ್ 1 ಅಥವಾ 2 ತಾರೀಕಿಗೆ ಆಕಿ ಇವ್ರ ಜೊತೆ ಇದ್ಲಲ್ಲ, ಆಕಿ ಮಗಾನು ನನ್ ಮಗಾನು ಸೇಮ್ ಏಜ್ ನ. ಅವ ಬ್ಯಾರೆ ಸ್ಕೂಲ್ ತೊಳಗ ಇದ್ದನ, ಅವಂದು ಸೂಟಿಗಿತ್ತನ, ಸ್ಕೂಲ್ ಸೂಟಿಯಾಗನ ಕರ್ಕೊಂಬರಕ್ಕೆ ಹೋಗ್ಯಾರನ. ಇವ್ರು ಹೋಗಿ ಆ ಮಗೇನ್ ಅಕ್ಕಿ ಮಗೇನ್ ಹೇಳ್ಯಾರನ್ನ, SSLC ಪರೀಕ್ಷೆ ಒಳಗ 90 ಮ್ಯಾಲ ಪರ್ಸೆಂಟೇಜ್ ಮಾಡ್ರ ನಿಂಗ್ ಸ್ಕೂಟಿ ತಂದ್ ಕೊಡ್ತೀನಿ, ಮತ್ ನಿನ್ ಅಡ್ಮಿಷನ್ ಚಲೋ ಕಾಲೇಜ್ಗೆ ಅಡ್ಮಿಷನ್ ಮಾಡ್ತೀನಿ ಅಂತ ಇವ್ರು ಹೇಳ್ಯಾರನ. ಇಲ್ಲಿ ತನ್ನ ಮಕ್ಳದು ಫೀಸ್ ತುಂಬಂಗಿಲ್ಲ ಅನ್ನ, ಮಗಳ್ದು ಮೆಸ್ ಫೀ ತುಂಬಿಲ್ಲನ್ನ, ಕಾಲೇಜ್ ಫೀ ತುಂಬಿಲ್ಲನ್ನ, ಯಾವ್ದು ತುಂಬಿಲ್ಲ. ಅವ್ರಿಗೆ ಹೇಳ್ಯಾರನ್ನ ಇವ್ರು. ಅವ್ರು ಸ್ಕೂಲ್ ಮುಗಿಸ್ಕೊಂಡು ಮನಿಗ್ ಬಂದಿ ನಾವೇ ಕೇಳಾನು, ಮತ್ ಹಿಂಗಿಂಗ್ ಅಂದಿದ್ರಿ, ನನ್ ಸ್ಕೂಟಿ ತಂದು ಕೊಡ್ರಿ, ಮತ್ ಕಾಲೇಜ್ ಫೀ ತುಂಬ್ರಿ ಅಂತ ಅವ್ರ ಅಂದಾರನ. ಅವ್ರನ್ನ ಇವ್ರೇನ್ ಮಾಡ್ಯಾರು, ಇವ್ರಿಗೆ ಆಗ ಹಂಗ ಮಾತಿಗೆ ಬಂದ್ ಅಂದಾರ್ರಿ ಇವ್ರು. ಇವ್ರು ನಿಜವಾಗ್ಲು ಕೊಡ್ಬೇಕಾತಲ್ಲನ್ನ, ನಿಜವಾಗ್ಲು ಕೊಡ್ಬೇಕಂದ್ರ ಇವ್ರು ಈಗ ನನಗ್ ಆಗುದಿಲ್ಲ ಅಂತಂದಾರ್ರಿ ಇವ್ರು. ಅಂದ್ರ ಒಂದೊಂದ್ ಹಂತ ಹಾಕಿವು ಇವ್ರಿಗೆ ಗೊತ್ತಾಗತ್ತ. ಅವ್ರ ಬರೀ ಎದಕ್ಕ ರೊಕ್ಕಕ್ಕ ಇದಕ್ಕ ಅನ್ನೋದು ಇವ್ರಿಗೆ ಗೊತ್ತಾಗತ್ತ. ನನ್ನ ಇನ್ನ ಎಲ್ಲಾ ಇದನ್ ಮಾಡ್ತಾರ ಅನ್ನೋದು ಆಗ ಗೊತ್ತಾಗತ್ತನ್ನ ಇವ್ರಿಗೆ. 1 ವರ್ಷ 1.5 ವರ್ಷ ಆದಿಂದ 1.5 ವರ್ಷ ಎಲ್ಲ ಅವ್ರ ಹೆಂಗ್ ಹೇಳ್ತಾರಲ್ಲ ಹಂಗ ಕೇಳ್ಕೊಂತ ಹೋಗ್ಯಾರ. ನಾವ್ ನಮ್ಮನ್ನೆಲ್ಲಾ ಇಲ್ಲಿ ನಾಶ ಮಾಡ್ಯಾರ ಮಕ್ಕಳನ್ನ. ನನ್ನ ಅಂದ್ರೆ ಬೈಕ್ ತಂದ್ಕೊಡಕ್ ಆಗಲ್ಲ ಅಂದಾಗ ಏನಂದ್ರು ಅವ್ರ ಅಂದಾರಂತನ. ಆಮೇಲೆ ಇವ್ರು ನಮ್ಗ್ ಹೇಳಿರಿ ಹಿಂಗ ಅಂದದ್ದಕ್ ನಮಗ ಅವ್ರಿಗೆ ಜಗಳ ಬಂತಂತೇಳಿ ಈಗ ಹೇಳಿರಿ ನಾ ಇವ್ರ ನಮಗ. ಅದು ನಮ್ಗೇನ್ ಗೊತ್ತನ ಅವ್ರ ಹಿಂಗೆಲ್ಲಾ ಹೇಳಿದ್ದಾಗ, ಇವ್ರ ಈಗ ನಮಗ್ ಹೇಳಿದಾಗ ಗೊತ್ತನ ಇವ್ರ ತಂದ್ ಕೊಡಲ್ಲ ಅಂದಾರನ. ಅದಕ್ಕ ಅಕ್ಕಿಗೆ ಇವ್ರಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚಲೋ ಆಗೈತನ ಅಲ್ಲಿ. ಚಲೋ ಆಗಿ ನನ್ ಮಗನ್ ಬರ್ತಡೇ ದಿವ್ಸ ಇವ್ರು ಫುಲ್ ಫೋನ್ ಹೇಳ್ತೀನಲ್ಲ, 7 ಗಂಟೆಗೆ ಹೋಗಿ 10 ಗಂಟೆಗೆ ಬರ್ತೀರಂತ ಏನಿಲ್ಲ ಅನ್ನ. ಆ ಹತ್ರ ಹೋಗಿ ಮಾತಾಡಕ್ ಹೋದಾಗ ಇಬ್ರು ಫೋನ್ ಒಳಗೆ ಜಗಳ ಮಾಡ್ಯಾರ. ನಾವ್ ಇಬ್ರು ಜಗಳ ಮಾಡಿ 8 ತಾರೀಕು ಒಂದು ಮಿಸ್ ಆಗೈತನ, 9 ತಾರೀಕಿಗೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ಯಾಳ. ನಾಕಿ ಏನಂತ, ನನಗ್ ಇವ್ರು ಟಾರ್ಚರ್ ಮಾಡತ್ತಾರು, ಅವ್ರ ಜೊತೆ ಇದನ್ ಮಾಡ್ಬೇಕಂತದ್ದು ಹಿಂಗಿಲ್ಲ ಇದನ್ ಮಾಡ್ಯಾಳ್ರಿ, ಕಂಪ್ಲೇಂಟ್ ಮಾಡ್ಯಾಳ ಪೊಲೀಸ್ ಸ್ಟೇಷನ್. ಟಾರ್ಚರ್ ಮಾಡಿ ಯಾವ ತರ ಅಂದ್ರ ನಾ ಹೇಳಿದಲ್ ಬಾ ಇದು ಅಂತೇಳಿ ಹಿಂಗೇನೇನು ಮಾಡ್ಯಾಳ್ರಿ ನಾಯ್ಕಿ. ಮಾಡಿ ಸ್ಟೇಷನ್ ನಿಂದ ಫೋನ್ ಕಾಲ್ ಬಂತ ನಮ್ಮ ಮನಿಯೊಳಗ. ಕಾಲ್ ಬಂತು ಹಿಂಗ. ಆಗ ನಮಗ್ ಹೇಳಕ್ ಆಗ ಮಕ್ಕಳದ್ದು ಹೆಂತಿದ್ದು ಆಗ ನೆನಪಾತ್ರಿ ಅವ್ರಿಗೆ. ಆ ಮಗನ್ ಕುಂದ್ರಿಸ್ಕೊಂಡ್ ಆಗ ಹೇಳಾತಾರನ ಹಿಂಗ ಆಗ ಹಿಂಗ್ ಜಗಳ ಮಾಡ್ಯಾಳು ನನ್ ಜೊತೆ, ನಾನು ಇಷ್ಟ ಅಮೌಂಟ್ ಕೊಡ್ಬೇಕು, ಇಷ್ಟ ಹಿಂಗಾಗೈತಿ ಅಂತ ಮಗನ್ ಮುಂದ್ ಹೇಳ್ಯಾರ ಅವ್ರನ್ನ. ಯಾಕಂದ್ರ ನಾವ್ ಅನುಭವಿಸಿದ್ ರಗಡೈತನ ಅಂತೇಳಿ ನಾ ತಲಿ ಕಳ್ಸ್ಕೊಳಿಲ್ಲ ನಾ ಅದ್ರ ಬಗ್ಗೆ. ಆ ಮಗನ್ ಮುಂದ್ ಹೇಳ ಅಂದ್ರ ಮಮ್ಮಿ ಅಪ್ಪಾಜಿ ಹಿಂಗ ಅನ್ನತಾರು ಅಂತ ಹೇಳಿದ. ಹೇಳ್ಬಿಡು ಅವ್ರಾಗಿ ಬೇಕಾಗಿ ಹೋಗಿ ಮಾಡಿದಾರು, ನಾವೀಗ ನಮಗಂದ್ರ ನಾವೇನ್ ಮಾಡುದು ಅಂತ ಹಿಂಗ್ ಸುಮ್ನ ಅದೇ ನನ್ನ. ಕಂಪ್ಲೇಂಟ್ ಮಾಡಿದಿಂದ ಆಗ ನನ್ ಹತ್ರ ಬಂದ, ಇಲ್ಲ ಹಿಂಗ್ ಕಂಪ್ಲೇಂಟ್ ಮಾಡ್ಯಾರು ಪೊಲೀಸ್ ಸ್ಟೇಷನ್ ಫೋನ್ ಬರಾತತಿ ಅಂತ ನನಗ್ ಹೇಳಿರನ. ಆಗ ಹೇಳಿ ಅವ್ರ ಕಜಿನ್ ಬ್ರದರ್ನ, ನಮ್ ಮನೆಯವ್ರ ಕಜಿನ್ ಬ್ರದರ್ ಅಂದ್ರ ಚಿಕ್ಕಪ್ಪನ್ ಮಗಾರಿ, ಅವ್ರು ನನ್ಗೆ ಬಾಳ್ ಹೆಲ್ಪ್ ಮಾಡ್ಯಾರನ್ನ ಈ ವಿಷಯದೊಳಗ. ಅಕ್ಕಿ ತನಕ ಹೋಗಿ ಅಕ್ಕಿಗೆಲ್ಲಾ ಹೇಳಿದಾರು, ಇವ್ರಿಗೆಲ್ಲಾ ಹೇಳಿದಾರು, ಎಲ್ಲಾ ಹೇಳಿ ನನಗ್ ಬಾಳ್ ಹೆಲ್ಪ್ ಮಾಡ್ಯಾರನ್ನ. ಮಾಡಿ ಇವ್ರು ಆಮೇಲೆ ಅವ್ರ ಹೇಳಿರ ನಾ ಹಿಂಗಿಂಗ ಕಂಪ್ಲೇಂಟ್ ಮಾಡ್ಯಾಳು ಮತ್ತ ನಾ ಸ್ಟೇಷನ್ಗೆ ಹೋಗ್ಬೇಕಂತ ಅಂತ ಹೇಳಿ. ಅವ್ರಿಗೆ ಸ್ಟಾಪ್ ಆಗ್ಬೇಕತ್ತಲ್ಲ ನಾ ಇದ ಒಂದ್ ಸಣ್ಣ ಏನು ಗರ್ಕಿ ಸಿಕ್ಕಂಗ ಆತನ ರೋಗಿಗೆ, ಔಷಧ ಸಿಕ್ಕಂಗ ಆತನ ಇದ್. ಅದಕ್ಕ ಅವ್ರು ನನಗ್ ಫೋನ್ ಹಚ್ಚಿರನ, ಇಲ್ಲ ಮತ್ ಹಿಂಗ್ ಮಾಡ್ಯಾರಂತ, ಮತ್ ಇದನ್ ನೆವ ಐತಿ, ಮತ್ತ ಅಕ್ಕಿನಿಂದ ಇವ್ರನ್ನ ಬಿಡುಗಡೆ ಮಾಡಾಕ ನಾವ್ ಇದಕ್ ಎಂಟರ್ ಆಗಿ ಅದನ್ನ ಕ್ಲೋಸ್ ಮಾಡ್ಕೊಂಡ್ ಬರ್ತೀನಿ ಅಂತ ನನಗ್ ಫೋನ್ ಹಚ್ಚಿರನ. ಅವ್ರ ಹಚ್ಚಿ ಹೋದ್ರಣ್ಣ. ನಮ್ಮ ಅಂದ್ರ ಬ್ಯಾರೆದವ್ರೊಬ್ರು ಅವ್ರಿಗೂ ಗೊತ್ತಿತ್ತನ ಇದೆಲ್ಲ, ಅವ್ರು ಹಿರಿತನಕದೆಲ್ಲಾ ಬಂದಿದ್ರು. ಅವ್ರು ಇವ್ರು ಹೋದ್ರಣ್ಣ.
ಹೋಗಿ ಅಲ್ಲೇ ಎಲ್ಲಾ ಫೇಸ್ ಸರ್ ಮೊದ್ಲ ನಿಂಗ್ ಅಡ್ವಾನ್ಸ್ ಮೊದಲು ಹೋಗಿದ್ದಿಲ್ಲ ನಾವ್ ಹೋದಾಗ ಇದ್ರಲ್ಲ ಫೇಸ್ ಸರ್ ಅವ್ರ ಇದ್ರನ ಇವು ನೀನು ಮೊದ್ಲ ಹೇಳ ಬುದ್ಧಿ ಆದ್ರೂ ನೀವ್ ಬಿಟ್ಟಿರ್ಕಿಲ್ಲ, ಈಗ ಅನುಭವ್ಸ್ ನೀನು FIR ಮಾಡ್ತೀವಿ ನಾವ, ಇದನ್ ಹೆಂಗ್ ನೀ ಇದ್ ಮಾಡ್ಕೋತಿ ಸಾಲ್ವ್ ಮಾಡ್ಕೋ ಅಂತ ಅಂದ್ಬಿಟ್ಟಾರ. ಗೌರ್ಮೆಂಟ್ ಜಾಬ್ ಅನ್ನ FIR ಮಾಡಿದ್ರೆ ಕೆಲ್ಸ ಹೋಗ್ತತನ, ಎಲ್ಲಾರ್ದು ಮುಂದ ಇದಾಕೈತನ ಮರ್ಯಾದೆ ಹೋಗ್ತತೆ. ಆಗ ಎಲ್ಲಾರ್ಗು ಕಾಲ್ ಬೆಳಕ್ ಆಗ ಇದ್ ಮಾಡಾಕತ್ರನ ಇವ್ರ. ಈ ವಿಷಯ ನಿಮ್ಗ ಆಗ ಹೇಳಿದೇವ್ ನಾವ್ ಹಿಂಗ್ ಮುಂದ್ ಆಕತ್ ಅನ್ನೋದು, ನೀವ್ ಮಾಡ್ಬಾರ್ದು ಮತ್ತು ಅದನ್ನ ಮಾಡ್ರಿ ನೀವ್ ಅಂತ ಹೇಳಿ ಬೈದಾರ್ನ ಅವ್ರ. ಬೈದು ಮತ್ತ ನಾವೆಲ್ಲ ಅವ್ರು ನಮ್ ಕಜಿನ್ ಬ್ರದರ್ ಏನಿದ್ರಲ್ಲ ಇವ್ರು ನಮ್ ಮನೆಯವ್ರ ಚಿಕ್ಕಪ್ಪನ್ ಮಗ, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಂತ, ಇಲ್ಲ ಅವ್ರ ಮಕ್ಳದು ಮತ್ ಇಷ್ಟ ದಿವ್ಸ ಅವ್ರು ಅನುಭವ್ಸ್ಯಾರು, ಇನ್ ಮ್ಯಾಲ ಅನುಭವ್ಸೋದ್ ಬೇಡ, ನೌಕರಿದು ಕಳ್ಕೊಂಡ ಈಗ ಅವ್ರಿಗೆ ಬುದ್ಧಿ ಬಂದತಿ, ಇಲ್ಲ ಇದನ್ನ ಹೆಂಗಾರ ಮಾಡಿ ಕ್ಲೋಸ್ ಮಾಡ್ಬಿಡ್ರಿ ಅಂತ ಹೇಳಿರಂತ್ರಿ. ಹೇಳಿದ್ ಕ್ಲೋಸ್ ಮಾಡ್ಕೊಂಡ್ ಬಂದ್ರನ್ನ. ಅವ್ರದ್ದು ಇವ್ರದ್ದು ಸ್ಟಾಪ್ ಆತನ ಅಲ್ಲಿಗೆ. ಏಪ್ರಿಲ್ 12, 2025 ಆತನ, 1 year ಹಾಕ್ ಬಂತನ. ಆದಿಂದು ಅದನ್ನ ಬಿಡ್ಬೇಕಲ್ಲ ಅವ್ನ, ಅವ್ರ ಅದನ್ನ ಬಿಟ್ರನ ಇಲ್ಲಿ ನಮಗ್ ಟಾರ್ಚರ್ನ. ದಿನ ಏನೋ ಒಂದ್ ನೆವ ತೆಗೆದು ನೀವ್ ನಮಗ್ ಸಪೋರ್ಟ್ ಮಾಡಿಲ್ಲ, ಹಂಗಾತು ಹಿಂಗಾತು ಅಂತ ನನ್ನ ಬೈದನ್ನ, ಮಕ್ಳು ಬೈದು. ಅಷ್ಟಾರು ನಾವೆಲ್ಲಾ ಅನುಸರಿಸ್ಕೊಂತ ಹೊಂಟೇವನ ಇನ್ನು ಮಟ. ಆಮೇಲೆ ಕೇಸ್ ಇತ್ತಲ್ಲನ, ಡ್ರೈವರ್ಸ್ ಕೇಸ್. ಅದ್ ಡ್ರೈವರ್ಸ್ ಕೇಸ್ ತಕೋ ಅಂತೇಳಿ PSI ಸರ್ ಹೇಳಿ ಕಳ್ಸಿರನ, ಇವ್ರಿಗೆ ಹೇಳಿಲ್ಲನ. ಇವ್ರ ಕೇಳಿಲ್ಲ ಅಲ್ಲಿ, ಇವ್ರ ಕೇಳಿಲ್ಲ. ಹಂಗ ಉಳ್ದವನ. ಈಗ ಮೊನ್ನೆ August 30, September 30 ತಕೊಂಡಾರನ ಅದನ್ನ. ಅದು ನನಗ್ ಕಂಡೀಷನ್ ಹಾಕ್ಯಾರನ, ಅದನ್ನ ಕೇಸ್ ತಕೋಬೇಕತ್ರ ನನಗ್ ಕಂಡೀಷನ್ ಅನ್ನ. ನಾನು ತವ್ರ ಮನಿಗ್ ಹೋಗದಂಗನ್ನ ನಮ್ ತಾಯಿ ಹತ್ರ. ಅವ್ರು ಯಾರು ಇಲ್ಲಿ ನಮ್ ಮನಿಗ್ ಬರ್ದಂಗನ ನನ್ ಜೊತೆ ಮಾತಾಡ್ದಂಗ, ಆತರ ಕಂಡೀಷನ್ ಹಾಕಿ ಅದನ್ನ ತಕೊಂಡಾರನ. ನೀವು ಅಂದ್ರೆ ಅಲ್ಲಿಗೆ ಹೋಗಂಗಿಲ್ಲ, ಅವರು ಇಲ್ಲಿಗೆ ಬರಂಗಿಲ್ಲ ಅಂದ್ರೆ ನೀವು ಅದಕ್ಕೆ ಒಪ್ಪಿದ ಮೇಲೆ ವಾಪಸ್ ತಗೊಂಡ್ರ? ಹಾ, ವಾಪಸ್ ಅಂದ್ರನ ಈಗ ನಮ್ ನಡಕ್ಕೇನ ಆಗಿದ್ರಲ್ಲ ಇವ್ರು ಚಿಕ್ಕಪ್ಪನ ಮಗ, ಅದು ಏನಂದ್ರನ ಈಗ ಬಿಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಮೊದಲ ಅದನ್ನ ಕೋರ್ಟ್ ಕೇಸ್ ಏನೈತ್ಲ ಅದನ್ನ ಹೊರಗ್ ಮಾಡ್ಕೊಂಡು, ಎಲ್ಲಾರ್ಗು ಇದೆಲ್ಲ ಗೊತ್ತಿದ್ದೈತಿ. ಅವ್ರು ಏನ್ ತಿಳ್ಕೊಲ್ಲ, ನೀವ್ ಮಾತಾಡಿದಿರು ಏನು ಆಗೋದಿಲ್ಲ. ಅವ್ ಎಷ್ಟ್ ದಿವ್ಸ ಇದ್ದ ತರ ಇರ್ತಾನು, ಈ ನಾಳೆ ಹಂಗತಿ ಇವತ್ ಹಂಗತಿ ಅನ್ನೋದು ಗೊತ್ತಿಲ್ಲ. ಮೊದಲನ್ ಕೇಸ್ ತಕೊಂಡು ಇದನ್ ಮಾಡೋಣ ಅಂತ ಅವ್ರು ನನಗ್ ಹೇಳಿರನ. ಆಯ್ತಂತ ನಾ ಅದಕ್ಕೆ ಒಪ್ಕೊಂಡೇನ. ವಾಪಸ್ ತಕೊಂಡ್ರು? ಹಾ, ವಾಪಸ್ ತಕೊಂಡ್ರಣ. ವಾಪಸ್ ತಕೊಂಡ್ರು. ಈಗ ಸದ್ಯ ನಾನ್ ನೋಡು, ಏನೋ ಒಂದ್ ಸಣ್ಣ ವಿಷಯ ಏನೇ ಒಂದಿದ್ರು ಅದನ್ನ ಯಾವತ್ ತಕೊಂಡನೆ ಮಾತಾಡ್ತಾರನ. ಈಗ ನಮ್ಗ ತಾವ್ ಮಾಡಿದಾರ ತಪ್ಪನ. ಇವತ್ತಿನವರೆಗೂ ಯಾರು ನಮ್ ಊರಾಗ ಎಲ್ಲಾರು ನೀ ಮಾಡಿದ ಪುಣ್ಯಕ್ಕ ನೀ ನಾ ದೇವರ ಬಾಳ್ ನಂಬ್ತೀನಿ. ರಾಯರ್ನ ಆಮೇಲೆ ಶಿರ್ಡಿ ಸಾಯಿಬಾಬಾನ ಬಾಳ್ ನಂಬ್ತೀನಿ. ನನ್ನ ಉಸಿರನ್ನ ಅವ್ರನ್ನ ತಿಳ್ಕೊಂಡ್ಬಿಟ್ಟ ನನ್ನ. ಅವ್ರನ್ನ ನಂಬಿ ನೀ ಯಾರ್ದು ಹತ್ರ ಇನ್ನೂವರೆಗೂ ಒಬ್ಬರ ಹಂತಲಿ ಬ್ಯಾರೆದಾರ ಹಂತಲಿ ನನಗ್ ಎಷ್ಟೋ ಕಷ್ಟ ದುಃಖ ಆದ್ರೂ ಯಾರು ಹಂತಲಿ ಹಂಚ್ಕೊಂಡಿಲ್ಲ ನನ್ನ. ನಗೋರ್ ಮುಂದ್ ನಗುದ್ರಿ, ನನ್ ಒಳಗಿನ ನೋವು ನಾನೇ ಇಟ್ಕೋದ್ರಿ, ಹಂಗ್ ಮಾಡೇನ ನನ್ನ. ಅವೆಲ್ಲಾರ್ಗು ಹೋದಾಗ ಎಲ್ಲಾರು ನೀ ನಂಬಿದ ದೇವ್ರ ನನ್ ಕೈ ಬಿಡ್ಲಿಲ್ಲ, ಅವ್ರಿಗೆ ಪಶ್ಚಾತ್ತಾಪ ಆತದಂತಾರನ. ಆದ್ರ ನಮ್ ಮನೆಯವ್ರಿಗೆ ಇನ್ನು ಪಶ್ಚಾತ್ತಾಪ ಇಲ್ಲ. ಅವ್ರ ಇನ್ನು ಪಶ್ಚಾತ್ತಾಪ ಪಟ್ಕೊಂಡಿಲ್ಲ. ನಾ ಮಾಡಿದ ತಪ್ಪತಿ ಅವ್ರನ್ನ ಚಂದಗಿ ನೋಡ್ಕೋಬೇಕು ಅನ್ನೋ ಪಶ್ಚಾತ್ತಾಪ ಅಂತೂ ಇನ್ನ ಇಲ್ಲ ಅವ್ರಿಗೆ. ಇನ್ನು ನಮ್ಗ ಏನೋ ಒಂದ್ ಸ್ವಲ್ಪ ಮಾತಾಡಿರು ಜಗಳ ಮಾಡ್ತಾರನ ಇವು. ಆದ್ರೂ ನನ್ ಮಕ್ಕಳ ದಿವಸದಿಂದ ಸಹಿಸ್ಕೊಂತ ಹೊಂಟಿನ. ಆದ್ರ ಇದು ಅಲ್ಲಿ ಹೋಗ್ಬೇಡ ಎಲ್ಲಿ ಹೋಗ್ತಾರಲ್ಲ, ನನ್ನ ಎಲ್ಲಿ ಹೋಗ್ಲಿ ನನ್ ಸ್ವಲ್ಪ ಮನಸ್ಸಿನಾಗ ತವ್ರ ಮನೆಯವ್ರಿಗೂ ಹೇಳದಂಗ ಎಲ್ಲಿ ಹೋಗದಂಗ ಬರ್ದಂಗ ಅಂದ್ರ ಅದೊಂದ್ ಸ್ವಲ್ಪ ಚಿಂತೆ ಸ್ವಲ್ಪ ಕಾಡಲ್ತಾನ ನನ್ನ. ಅದಕ್ ನಾನು ಎಲ್ಲಾರ್ದು ಧೈರ್ಯ ಮಾತ್ ನೀವ್ ಕೇಳ್ತಿಲ್ಲ. ಅಂದ್ರೆ ನೀವ್ 3 ವರ್ಷದ್ದು 4 ವರ್ಷದ ವಿಡಿಯೋಗಳು ಎಲ್ಲಾ ದಿನ ಟೈಲರಿಂಗ್ ಮಾಡ್ಕೊಂಡ್ ಅದೇ ಕೆಲ್ಸನ. ನಾನ್ 11 ಗಂಟೆಗೆ ಟೈಲರಿಂಗ್ ಮಾಡಕ್ ಕುಂತೀನಿ, 5 ಗಂಟೆ ಮಟ್ಟ ಕುಂದಿರ್ತೇನೆ ನಾನ. ಮಕ್ಕಳೆಲ್ಲಾ ಸ್ಕೂಲ್ ಹೋಗ್ತಾರನ, ನಾ ಒಬ್ಬಳ ಮನ್ಯಾಗ ಇರೋದು. ಅವನ್ನ ಕೇಳ್ಕೊಂಡ್ ಕುಂದಿರ್ತಾನ. 11 ಗಂಟೆಗೆ ಸ್ಟಾರ್ಟ್ ಆತಂದ್ರ 5 ಗಂಟೆ ಮಟ್ಟ ಅವ್ರ ಮನಿಗ್ ಬರೋ ಮಟಾನು ಮಾಡ್ತಾನ.
ವಿಡಿಯೋ ಕೇಳ್ಕೊಂಡ್ ಅರ್ಧ ನನಗ ಸ್ವಲ್ಪ ಏನೋ ಧೈರ್ಯ ಹೇಳ್ತಾನ ನನಗ. ಸೊ ಮಕ್ಕಳ ಈಗ ಮಾನಸಿಕ ಸ್ಥಿತಿ ಹೇಗಿದೆ ತಂದೆಯ ಕುರಿತಾಗಿ? ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ಯಾರನ. ತಂದೆ ಬಗ್ಗೆ ಕೋಪವಾಗ್ಲಿ ದ್ವೇಷವಾಗ್ಲಿ ಅತಿ ಪ್ರೇಮ ಆಗ್ಲಿ ಅಂದ್ರೆ ಯಾವುದೂ ಇಲ್ವಾ ಈಗ? ಓಕೆ, ಅವ್ರು ಹೆಂಗಾದ್ರೂ ಇಲ್ಲಿ ನಾವು ಚೆನ್ನಾಗಿರೋ ನಮ್ಮ ಅಥವಾ ಆ ಕೋಪ ಇಲ್ಲ ಅಣ್ಣ ಅವ್ರ ಬಗ್ಗೆ. ಅವ್ರ ಮೊದಲಾದ್ರೂ ಅಪ್ಪ ಮಾಡ್ಬೇಡ ಅಂತಂತೀರ, ಹಂಗ್ ಕೋಪ ಅವ್ರ ತಂದಿ ಮೇಲೆ ಮಾಡ್ಕೊಂಡಿಲ್ಲಣ್ಣ. ಮಾಡ್ಬೇಡಪ್ಪ ನಾವು ಚೆನ್ನಾಗಿರು ಅಂತ ಹಿಂಗನ್ನವ್ರನ್ನ ಅವ್ರು. ಎಲ್ಲ ಈಗೆಲ್ಲ ಮಕ್ಳ ಮೇಲೆ ಪ್ರೀತಿ ಮಾಡ್ತಾರ, ಎಲ್ಲಾ ಮಾಡ್ತಾರಣ್ಣ. ಆದ್ರೂ 8 ದಿವ್ಸಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ನನ್ ಜೊತೆ ಜಗಳ ಜಾಸ್ತಿ ಮಾಡ್ತಾರಣ್ಣ ಅಷ್ಟೇ. ಆಯ್ತಪ್ಪ. ಈಗ ಏನಂದ್ರೆ ತಾಯಿ ಜೊತೆ ಸಂಬಂಧವನ್ನ ಕಡಿತ ಮಾಡಿಕೊಳ್ಳಬೇಕು ಅನ್ನುವ ಈತನ ನಿರ್ಧಾರ ಅವಶ್ಯವಾಗಿ ಅಮಾನ್ಯವಾದದ್ದು. ತನ್ನ ದುರ್ಗುಣಗಳನ್ನು ಎತ್ತಿ ಹಿಡಿದು ಅಥವಾ ತನ್ನ ದುರಭ್ಯಾಸವನ್ನು ಎತ್ತಿ ಹಿಡಿದು ಅದನ್ನು ತನ್ನಿಂದ ದೂರ ಮಾಡಿದಳು ಅನ್ನೋ ಕಾರಣಕ್ಕೆ ಇಂಥ ನಿರ್ಧಾರ ಅಥವಾ ಇಂಥ ಡಿಮ್ಯಾಂಡ್ ಅಥವಾ ಇಂಥ ಕಟ್ನಿಟ್ಟುಗಳನ್ನು ನಿಮ್ಮ ಮುಂದೆ ಇಟ್ಟು ಆನಂತರ ಡೈವರ್ಸ್ ವಾಪಸ್ ತಗೊಳ್ಳೋ ಸ್ಥಿತಿಗೂ ಡೈವರ್ಸ್ ಕೊಡೋದಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಹೌದಣ್ಣ ಅಲ್ವಾ? ಹೌದಣ್ಣ. ಡೈವರ್ಸ್ ಕೊಡೋದಕ್ಕೂ ಮತ್ತೆ ವಾಪಸ್ ತಗೊಂಡು ದಿನ ಜಗಳ ಮಾಡಿ ಸಂಬಂಧಗಳಿಂದ ನಿಮ್ಮನ್ನು ದೂರ ಮಾಡಿ ಚಿಕ್ಕ ಚಿಕ್ಕದಕ್ಕೆಲ್ಲ ಜೋರು ಮಾಡೋದಕ್ಕೂ ಎಂಡ್ರನ್ನ ಬಿಡೋದಕ್ಕೂ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಏನೂ ಇಲ್ಲ. ಅದೇ ಕೆಲವೊಬ್ರು ಬಿಟ್ಟು ಅನುಭವಿಸ್ತವ್ರೆ, ನೀವು ಜೊತೆ ಇದ್ದು ಅನುಭವಿಸ್ತಿದ್ದೀರಾ ಅಷ್ಟೇ. ಆದ್ರೆ ಈಗ ನಮ್ಮ ದೃಷ್ಟಿಕೋನಗಳನ್ನು ಬದಲಿಸಿಕೊಳ್ಳುವ ಸಮಯ. ಯಾವುದಕ್ಕಿಷ್ಟೂ ದಿನ ಕಣ್ಣೀರು ಹಾಕಿದ್ವಿ, ಯಾವುದಕ್ಕಿಷ್ಟೂ ದಿನ ಗೋಗರ್ದು ಅತ್ತು ಕರ್ದು ಪ್ರಾರ್ಥಿಸಿ ಎಲ್ಲ ಆಯಿತು, ಆ ವಸ್ತುವಿಗೆ ನಮ್ಮ ಬಗ್ಗೆ ಅಂಥದ್ದೊಂದು ಪ್ರೇಮವೂ ಇಲ್ಲ, ಕಾಳಜಿ ಇಲ್ಲ, ತಪ್ಪುಗಳ ಕ್ಷಮೆಗಳು ಎಷ್ಟು ನನ್ನ ಹೆಂಡತಿಯಿಂದ ಸಿಕ್ಕೋ ಅಥವಾ ಪೊಲೀಸ್ನವರಿಂದ ಅಥವಾ ಇಷ್ಟೆಲ್ಲ ಆದಮೇಲೂ ನಾನು ನನ್ನ ಅಹಂಕಾರ ಹಾಗೂ ನನ್ನ ದುರ್ಗುಣಗಳನ್ನು ಕಡಿಮೆ ಮಾಡಿಕೊಂಡು ನನಗೇ ಅಂತ ಕಾಯ್ತಾ ಇರುವ ನನ್ನವರನ್ನು ನಾನು ಕಾಪಾಡಿಕೊಳ್ಬೇಕು ಅನ್ನೋ ಪಶ್ಚಾತ್ತಾಪ ಬರುವ ಜಾಗದಲ್ಲಿ ನನ್ನನ್ನು ಇದರಿಂದ ದೂರ ಮಾಡಿಬಿಟ್ರಲ್ಲ ಅನ್ನೋ ಕೋಪದ ಕಾರಣಕ್ಕೆ ನಿಮ್ಮನ್ನು ತವ್ರ ಮನೆಗೆ ಹೋಗ್ಬೇಡ, ತಾಯಿ ಬರಂಗಿಲ್ಲ, ತಾಯಿ ಮನೆಗೆ ನೀನು ಹೋಗಂಗಿಲ್ಲ, ಹಂಗೆ ಹಿಂಗೆ ಅಂತ ಜಗಳ ಮಾಡಿಕೊಂಡು ಕೂತ್ಕೊಳ್ಳೋ ಈ ವ್ಯಕ್ತಿತ್ವವನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಇದನ್ನು ಸರಿ ಮಾಡುವ ಆ ಪ್ರಯತ್ನ ಇದೆಯಲ್ಲ, ಅದೊಂಥರ ಈ ಸೂರ್ಯನಿಗೆ ಟಾರ್ಚ್ ಹಿಡ್ದಂಗೆ ಇದೆ ಕತೆ. ಅಲ್ಲಿ ಅಂಥದ್ದೇನು ಪ್ರಭಾವ ಬೀರೋದೇ ಇಲ್ಲ ನಿನ್ನ ಪ್ರಯತ್ನ. ಕಾರಣ ನೀವು ಅವರಿಗೆ ಎಂಥ ಉಪಕಾರ ಮಾಡಿದ್ದೀರಿ ಅಂದರೆ, ಅವರು ಈ ಜನ್ಮದಲ್ಲಿ ತೀರಾ ಒಂದು ಹೆಣ್ಣಿನ ಚಪಲಕ್ಕೆ ಸಿಕ್ಕಿ ನಿರ್ನಾಮ ಆಗೋದನ್ನು ತಪ್ಪಿಸಿ ಒಬ್ಬ ಮನುಷ್ಯನಾಗಿ ಬಾಳ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಆದರೆ ಅದರ ಮಹತ್ವವನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ಅವರು ಅಂದ್ಕೊಂಡಿದ್ದಾರೆ ಬಹಳ ದೊಡ್ಡ ಸೌಭಾಗ್ಯದಿಂದ ನನ್ನನ್ನು ಇವಳು ವಂಚಿಸಿ ಬಿಟ್ಲು ಅಂತ. ಆಗ ನೋಡಿದ್ರೆ ಬಹಳ ದೊಡ್ಡ ದೌರ್ಭಾಗ್ಯದಲ್ಲಿ ಹೋಗ್ತಾ ಇದ್ರು. ಇನ್ನೆಂದೂ ಎದ್ದು ಬರಲಾಗದ ಸ್ಥಿತಿಗೆ ಅವರು ತಲುಪ್ತಾ ಇದ್ರು ಒಂದು ಹೆಣ್ಣಿನಿಂದ. ಅದು ಮೊದಲನೇ ಹೆಜ್ಜೆ ಇಟ್ಟಿತ್ತು ಕಂಪ್ಲೇಂಟ್ ಕೊಡೋ ಮೂಲಕ ಆ ಹೆಣ್ಣು. ಆದರೂ ಇನ್ನೂ ಡೆಪ್ತಾಗಿ ಹೋಗಿ ಆ ಹೆಣ್ಣಿನ ಚಕ್ರವ್ಯೂಹದೊಳಗಡೆ ಸಿಗಾಕೊಂಡು ಮತ್ತೆಂದೂ ಹೊರಗಡೆ ಬರಲೋಕ್ಕಾಗದೇ ಇರೋ ಸ್ಥಿತಿಗೆ ತಲುಪುವ ಮುಂಚೆ ನೀನೊಬ್ಬಳು ಪತಿವ್ರತೆ ಹೆಣ್ಣಾಗಿ ಅದನ್ನು ನಿನ್ನ ದಿವ್ಯ ಗುಣದಿಂದ ಬಿಡಿಸಿದ್ದೀಯ. ಅದು ಜೀವನ ಪೂರ್ತಿ ಋಣಿಯಾಗಿರ್ಬೇಕು ಅದಕ್ಕೆ. ಆದರೆ ಈ ಉಪಕಾರ ಅವರಿಗೆ ಅಪಕಾರದ ಥರ ಕಾಣ್ತಾ ಇದೆ. ಆದರೆ ಉಪಕಾರವಾಗಿಯೇ ಕಾಣಬೇಕು ಅಂದರೆ ಅದಕ್ಕೊಂದು ತಿಳುವಳಿಕೆ ಬೇಕು, ಅದಕ್ಕೊಂದು ಜ್ಞಾನದ ದೃಷ್ಟಿಕೋನ ಬೇಕು. ಅದು ಈಗ ಆ ಜೀವಕ್ಕೆ ಬರೋದಲ್ಲ. ಮೊದಲು ಈ ಗಂಡ ಸರಿ ಮಾಡಬೇಕು ಅಥವಾ ಈತ ಹಳೆಯದನ್ನೇ ನೆನಪು ಮಾಡಿಕೊಂಡು ನಮಗೆ ಹಿಂಸೆ ಕೊಡ್ತಾರೆ, ಅಥವಾ ನೋಡವ್ವ ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ, ಅವರಿಗೆ ಇಂಥ ಕೆಟ್ಟ ಗಾಳಿ ಸೋಕದಂತೆ, ಅವರೆಲ್ಲೋ ಹೊರಗಡೆ ಎಡವಟ್ಟುಗಳು ಮಾಡ್ಕೊಳ್ಳೋದಂತೆ, ಮನೆಯಲ್ಲಿ ಈತ ಏನಾದರೂ ಅನ್ನಲಿ ಇನ್ನೂ ಹೋಗಿ ಆಕೆ ಜೊತೆನೇ ಸೇರಿಕೊಳ್ಳಿ, ನನಗೇನೂ ಆಗಬೇಕಾದ್ದಿಲ್ಲ, ನನಗೀಗ ಅರ್ಥ ಆಗಿಬಿಟ್ಟಿದೆ. ಯಾಕಂದರೆ ಬಲವಂತವಾಗಿ ನಾನು ಒಲಿಸಿಕೊಳ್ಳೋದಕ್ಕೂ ಮತ್ತು ಎಂಡ್ರು ಬಿಟ್ಟವ್ರಿಗೂ ವ್ಯತ್ಯಾಸ ಏನೂ ಇಲ್ಲ. ಇದು ಹೌದಣ್ಣ.
ಬಿಟ್ಟು ಹೋಗಿ ಅವಳೊಂದು ಕಡೆ ಇವನೊಂದು ಕಡೆ ಬದುಕೋರ್ಗೂ, ಒಂದೇ ಮನೇಲಿ ಇದ್ದುಕೊಂಡು ಜಗಳ ಮಾಡೋರ್ಗೂ, ಮತ್ತು ತಮ್ಮ ತಪ್ಪುಗಳ ಅರಿವು ಮಾಡಿಕೊಳ್ಳದೆ ಅಹಂಕಾರಗಳನ್ನು ಮೇಲು ಮಾಡಿ ಅಹಂಕಾರಗಳೇ ಹೆಚ್ಚು ಮೇಲಾಗಿ ಇಲ್ಲಿ ಧರ್ಮ, ಸತ್ಯ ಅಥವಾ ಪ್ರಾಮಾಣಿಕತೆ ಗುಣಗಳೆಲ್ಲ ಸತ್ತು ಹೋದಾಗ ಮನೆಯ ಮಕ್ಕಳು ಅಲ್ಲಿ ಉದ್ಧಾರ ಆಗೋದೇನು ಬಂತು? ಅದೇ ಇವೆಲ್ಲ ನೋಡೋಕ್ಕಾಗದೆ ಇವ್ರದ್ದು ಇದ್ದಿದ್ದೆ ಅಂತ ಅವ್ರೊಂದು ಕಡೆ ತಪ್ಪು ದಾರಿ ತುಳಿದಾಗ ನಿಮ್ಮಿಬ್ಬರು ಜಗಳ ಮುಗಿದು ಈ ಕಡೆ ತಿರ್ಗೋ ಅಷ್ಟೊತ್ತಿಗೆ ಅವ್ರು ಕೈ ಬಿಟ್ಟು ಹೋಗಿರ್ತಾರೆ. ಆಮೇಲೆ ನಿಜವಾದ ನರಕ ಶುರು. ಇದಲ್ಲ. ಹಾಗಾಗಿ 42ರ ಆಸುಪಾಸಿಗೆ ಬಂದು ಈ ವ್ಯಕ್ತಿಯ ಇನ್ನೂ ಹಣಬಲ ಇದೆ, ಭುಜಬಲ ಇದೆ, ತೋಳಲ್ ಶಕ್ತಿ ಇದೆ, ಹಾಗಾಗಿ ನಿಮ್ಮ ಮಾತುಗಳಲ್ಲಿ ಕೆಲಸ ಮಾಡಲ್ಲ, ಬಿಟ್ಟಿರಬಹುದು. ಆದರೆ ಒಂದು ಗಾಯ ಆಗಿ ವಾಸಿಯಾದಾಗ ಅದಕ್ಕೆ ಖುಷಿ ಪಡಬೇಕು. ಅದಿನ್ನೂ ದೊಡ್ಡದಾಗಿ ಕಾಲನ್ನೇ ತೆಗೆಯೋ ಸ್ಥಿತಿಗೆ ಹೋಗ್ಲಿಲ್ಲ ಅಂತ ಖುಷಿ ಪಡಬೇಕು. ಆದರೆ ಇವರಿಗೆ ಗಾಯ ವಾಸಿಯಾಗಿದ್ದೇ ದುಃಖ. ಗಾಯ ಇನ್ನೂ ಇದ್ದು ಇನ್ನೂ 10 ಕಂಪ್ಲೇಂಟ್ ಕೊಟ್ಟು ಇನ್ನೂ ಸುಳ್ಳು ಪ್ರಚಾರ ಮಾಡಿ ಸುಳ್ಳು ತಪ್ಪು ಕೆಲಸ ಅಥವಾ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಇನ್ನೆಂದೂ ಹೊರಗಡೆ ಬರೋಕ್ಕಾಗದಿರೋ ಸ್ಥಿತಿಗೆ ಕೆಲಸ ಎಲ್ಲ ಹೋಗಿ ಬೀದಿಗೆ ಬಂದಿದ್ರೆ ಸರಿ ಹೋಗಿರೋದು. ಬಿಡವಾ, ಅದು ನಾನು ಹೇಳೋದೇನೆಂದರೆ, ಇಲ್ಲಿ ಆ ಮಕ್ಕಳಿಗೆ ಇವನ್ 42 ವರ್ಷದ ನೀವು 20-18 ವಯಸ್ಸಲ್ಲಿರೋ 2 ಮಕ್ಕಳನ್ನು ಕಟ್ಟಿಕೊಂಡು ಯಾವ ವಿಚಾರವನ್ನು ನಾನು ಹೆಚ್ಚು ಚರ್ಚೆ ಮಾಡಬೇಕು, ಯಾವುದಕ್ಕೆ ನಾನು ಹೆಚ್ಚು ಮಹತ್ವ ಕೊಡಬೇಕು, ಯಾವುದನ್ನು ನಾನು ಹೆಚ್ಚು ಮಕ್ಕಳ ಮುಂದೆ ಅಥವಾ ನನ್ನ ಮನೆಯ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವುದನ್ನು ಸರಿ ಮಾಡಲಿಕ್ಕೇ ಆಗ್ತಾ ಇಲ್ಲ, ಮತ್ತು ಯಾವುದರಿಂದ ನನ್ನ ಮನೆಯ ನೆಮ್ಮದಿ ಹಾಳಾಗಿ ಹೋಗ್ತಾ ಇದೆ, ಅದನ್ನು ನಾನು ಶಾಶ್ವತವಾಗಿ ಚರ್ಚೆಗೆ ಬರದಂತೆ ನೋಡ್ಕೊಳ್ಬೇಕು. ಇವನೊಬ್ಬರು ಹೆಂಡತಿಯಾಗಿ ನೀವು ನ್ಯಾಯಕ್ಕೆ ತಗೊಳ್ಲಿಕ್ಕೆ ಹೋದ್ರೆ ಒಬ್ಬ ತಾಯಿಯಾಗಿ ನೀವು ಸೋತು ಬಿಡ್ತೀರಾ ಮಕ್ಕಳ ಮುಂದೆ. ಆತ ಇನ್ನೂ ಇದನ್ನ ಅರ್ಥ ಮಾಡ್ಕೊಳ್ತಾರೋ, ಅಯ್ಯೋ ನನ್ನ ಹೆಂಡತಿ ನನಗೆ ಉಪಕಾರ ಮಾಡಿ ಆ ಹೆಣ್ಣಿನಿಂದ ಬಿಡಿಸಿ ನನ್ನನ್ನು ಸರಿದಾರಿಯಲ್ಲಿ ಕ್ಷಮಿಸಿ ನಡೆಸ್ಕೊಂಡು ಹೋಯ್ತಾವಳಪ್ಪ ಅಂತ ಅಂದ್ಕೊಳ್ಬೇಕಾದ ಜಾಗದಲ್ಲಿ ನಿನ್ನನ್ನೇ ತಪ್ಪಿತಸ್ಥ ಜಾಗದಲ್ಲಿ ಕೂರಿಸಿ ನಿನಗೆ ಅದರ ಕುರಿತಾಗಿ ವಾಚಾಮಗೋಚರವಾಗಿ ಏನೇನೋ ಬೈಯೋ ಸ್ಥಿತಿಗೆ ಹೋಗುವ ಈ ವ್ಯಕ್ತಿಯ ಸರಿ ಹೋಗುವಿಕೆಯನ್ನು ನಿರೀಕ್ಷೆ ಮಾಡ್ತಾ ಕೂತ್ಕೊಳ್ಬೇಡ. ನಮ್ಮ ಮಕ್ಕಳೊಂದಿಗೆ ಗಂಡನ್ಗೂ ಅಡುಗೆ ಮಾಡಿಕ್ಬೇಕು, ಏನು ಮಾಡಬೇಕು, ನೀನೊಬ್ಳು ಹೆಣ್ಮಗಳಾಗಿ ನಿನ್ನ ಕರ್ತವ್ಯ ನೀನು ಮಾಡವ. ಆದರೆ ಅವ್ರು ಇಷ್ಟೆಲ್ಲ ಕೆಟ್ಟ ನಂಗೆ ಮಾಡ್ರು, ನನ್ನ ಕರ್ತವ್ಯನ ಮಾತ್ರ ನಾ ಬಿಟ್ಟಿಲ್ಲ ಮಾಡವ ಅಂತ. ಈಗ ನಾನು ಹೇಳೋದು ಹಾಗೆ ಏನಂದ್ರೆ, ನಿನ್ನ ತಂದೆ ತಾಯಿ ನಿನ್ನನ್ನು ಹೆತ್ತ ಕಾರಣಕ್ಕೆ ನೀನು ಒಳ್ಳೆ ಮಗಳೋ ಕೆಟ್ಟ ಮಗಳೋ ಅವರು ತಮ್ಮ ಕರ್ತವ್ಯವನ್ನು ಮಾಡೋ ಮೂಲಕ ಅವ್ರ ಕರ್ಮ ಕಳ್ಕೊಂಡು ಅವರು ಪಿತೃಲೋಕ ಸೇರಬೇಕಿರುತ್ತೆ. ನನ್ನ ಗಂಡ ಕೆಟ್ಟವನು ಅನ್ನೋ ಕಾರಣಕ್ಕೆ ನನ್ನ ಕರ್ಮಗಳಿಗೆ ನಾನು ತಡೆ ಹೊಡ್ಡೋ ಹಾಗಿಲ್ಲ. ಅಂದರೆ ಹುಟ್ಟಿಸಿರೋ ತಪ್ಪಿಗೆ ಮಕ್ಕಳಿಗೆ ಏನು ಮಾಡಬೇಕು, ನೀನು ಮಾಡೇ ಮಾಡಬೇಕು. ಇವನ್ ಅವ್ರು ಒಳ್ಳೆಯವರೋ ಕೆಟ್ಟವರೋ, ನಿಮ್ಮ ಮಾತು ಕೇಳಿದ್ರು ಕೇಳದೆ ಹೋದ್ರು. ಹಾಗೆ ನನ್ನ ಗಂಡ ಹಿಂಗೋ ಹಂಗೋ ಹೆಂಗೋ ಇದ್ದಾರೆ, ಹೌದು. ಆದರೆ ಪತಿವ್ರತೆಯಾಗಿ ಕಟ್ಕೊಂಡಿರೋಳಾಗಿ ಈ ಜನ್ಮದಲ್ಲಿ ಗಂಡ ಅನ್ನೋ ಸ್ಥಾನದಲ್ಲಿ ಏನೋ ಕಾರಣಕ್ಕೆ ಇದು ಬಂದಿದೆ. ನನ್ನ ಕರ್ತವ್ಯ ನಾನು ಮಾಡಬೇಕು, ಕರ್ಮಗಳನ್ನು ಕ್ಷಯ ಮಾಡಬೇಕು, ಅಥವಾ ನಾನು ಅದನ್ನು ಸವಸ್ತಾ ಹೋಗಬೇಕು. ಇಲ್ಲ ಈತ ಈಗ ಮಾಡಲಿಲ್ಲ ಅದಕ್ಕೆ ನಾನು ಹಂಗೆ ಮಾಡಲಿಲ್ಲ ಅಂದರೆ ಅವನೆಂಗೆ ಒಂಥರ ಪಾಪಿ ಅದನ್ನು ನೀವು ಒಂಥರ ಪಾಪಿ ಆಗ್ತೀರ ಅಷ್ಟೇ. ಅಂತ ಎಲ್ಲವನ್ನ ಸಹನೆ ಮಾಡಿ ಅಂತ ಅಲ್ಲ. ಕೆಲವೊಮ್ಮೆ ತೀರಾ ಆಗಲ್ಲ ಅನ್ನೋ ಸ್ಥಿತಿಗೆ ಹೋದಾಗ ಇವನ ಜೊತೆ ಇರೋಕೆ ಅವಳಿಗೆ ನೆಮ್ಮದಿ ಇಲ್ಲ, ಅವಳ ಜೊತೆ ಇವನಿಗೆ ನೆಮ್ಮದಿ ಇಲ್ಲ ಅಂದರೆ ಅಯ್ಯೋ ಡೈವರ್ಸ್ ತಗೊಂಡು ಹೋಗ್ರವ, ನೀವು ಚೆನ್ನಾಗಿರಿ, ನಿಮಗೆ ಬೇಕಾದಂಗಿರಿ ಅಂತ ಹೇಳ್ಬೋದು. ಜೊತೆಗೆ ಇದ್ದು ನಾನು ಅದನ್ನು ಮಾಡಲಿಲ್ಲ, ಸೇವೆ ಮಾಡಲಿಲ್ಲ, ಅಡುಗೆ ಮಾಡಿಕೊಡ್ಲಿಲ್ಲ, ಬಟ್ಟೆ ಒಗೆದು ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಸೊ ನೀವು ಇವತ್ತಿಗೆ ಒಂದು ಎತ್ತರದ ಆಲೋಚನೆಗೆ ಬಂದು ನಿಂತಿದ್ದೀರಿ. ಯಾವುದು ಹೋರಾಡಬೇಕು, ಯಾವುದು ಹೋರಾಡಬಾರ್ದು, ಯಾವುದು ವ್ಯರ್ಥ, ಮಕ್ಳ ಕಡೆ ಗಮನ ಕೊಡಬೇಕು ಇಲ್ಲ. ಯಾಕಂದ್ರೆ ನೋಡವ, ಆ ಹೆಣ್ಣಲ್ದಿರಿ ಇನ್ನೂ 10 ಹೆಣ್ಣುಗಳು ಸಿಗಬಹುದು ಇಂಥ ಚಪಲ ಇದ್ರೆ. ನನ್ನ ಮನೆ ವಸ್ತುಗಳು ನೆಟ್ಟಿಗಿಲ್ಲ ಅಂದ್ರೆ ಹೊರಗಡೆ ಅವ್ರಿಗೆ ಎಷ್ಟು ಬುದ್ಧಿ ಹೇಳ್ತೀಯವ? ಆ ಉದ್ದೇಶಕ್ಕೆ ಅವ್ರಿಗೆ ಏನು ಯಾರಿಗೇನು ಹೇಳಾಕ ಹೋಗಿಲ್ಲ. ನನ್ನ ಮನೆಯಲ್ಲಿ ಸೊಳ್ಳೆ ಬರ್ದಂಗೆ ನಾನು ನೋಡ್ಕೊಳ್ಬೋದೇ ಹೊರತು ಇಡೀ ಊರಲ್ಲಿರೋ ಸೊಳ್ಳೆನೆಲ್ಲ ನಾನು ಯಾಕೆ ಹಚ್ಚಿದೆ ನಾವು ಕಚ್ಚೋಕೆ ಇರೋದು ಮನೆ ಒಳಕ್ಕೆ ಬಿಡ್ದಂಗೆ ನೀವು ಏನಾದ್ರು ಅದ್ಬಸ್ತ್ ಮಾಡ್ಕೊಳ್ಳಿ ಅಂತ. ಅವ್ರೇನು ಒಂದ ಮಾತ್ ಹೇಳಿದ್ರಲ್ಲನ, ನಂದೇನು ಪಾತ್ರ ನಿಮ್ ಮನೆಯವ್ರ ನೀವ್ ಇದನ್ ಮಾಡ ಅಂತ ಅಂದ್ರ ಅವತ್ ಹೇಳಿರಲ್ಲನ, ಅವತ್ತ ನಾ ತಿಳ್ಕೊಂಡ್ಬಿಟ್ಟೆ ನಮ್ ಮನೆಯವ್ರ ಮಾತು ಕೇಳಾತ್ರ ಇನ್ನೊಬ್ರಿಗೆ ನಾವ್ ಹೇಳಿ ಏನ್ ಉಪಯೋಗ ಏನತ್ತಿ ಅಂತ ನಾವ್ ಅಷ್ಟೇ. ಅದು ಗಂಡನ ವಿಚಾರ ಆದ್ರೂ ಸರಿ, ಮಕ್ಕಳ ವಿಚಾರ ಆದ್ರೂ ಸರಿ, ಯಾವ್ದಾದ್ರು ಸರಿ ನಾವ. ಹಾಗಾಗಿ ಆಯ್ತು, ಆರೋಗ್ಯ ಕಾಪಾಡಿಕೊಂಡು ನಿನ್ನ ಮಕ್ಕಳ ಕಡೆ ಪೂರ್ಣ ಗಮನ ಕೊಟ್ಟು ಅವ್ರ ಒಂದು ಬದುಕನ್ನ ದಡ ಸೇರಿಸಬೇಕು. ಯಾಕಂದ್ರೆ ನೋಡಿ, ಇದು
ಗಂಡಂದು ಈ ಕೂಗಾಟ ಕಿರ್ಚಾಟ ಇನ್ನೊಂದು ಎಷ್ಟು ದಿನ ಅದು ಹೋಗ್ತಾ ಹೋಗ್ತಾ ಅದು ಹಾದಿಗೆ ಬರಲೇಬೇಕು, ಬೇರೆ ವಿಧಿ ಇಲ್ಲ ಅದಕ್ಕೆ. ಹಾಗಾಗಿ ನೀವು ಅವ್ರೇನು ಅಂದ್ರು ಅಂತ ನೀವು ವಾಪಸ್ ಏನು ಅನ್ನೋದು ಅಂದ್ಕೊಳ್ಳಿ. ಯಾಕಂದ್ರೆ ಹಾಗೆ ಆ ಹೆಣ್ಣಿನಿಂದ ನಿನ್ನ ಹಠ ಬಿಡಿಸ್ತು ಅವ್ರು ಗೆದ್ದುಕೊಂಡ್ರು ಅಂದರೆ ನಿನ್ನ ಹಠ ಮಾಡ್ದೋ, ನೀನು ಪ್ರತಿಭಟಿಸ್ದೋ, ನೀನು ಅದಕ್ಕೆ ಅಡ್ಡ ಬಂದೋ ಏನು ಬಂದೋ ಅವರಿಗೆ ಅದು ಕೆಟ್ಟದ್ದಿರ್ಬೋದು. ಆದರೆ ಒಂದು ಹೆಮ್ಮೆಯಿಂದ ನೀವು ಕಣ್ಣು ಮುಚ್ಚಬಹುದು, ಒಬ್ಬ ವ್ಯಕ್ತಿ, ಅದು ನಿಮ್ಮ ಗಂಡ ಅನಿಸಿಕೊಂಡ ಆ ಗಂಡಸನ್ನ ಒಬ್ಬ ಈ ಹೆಂಗಸಿನ ಕುತಂತ್ರಗಳಿಗೆ ಬಲಿಯಾಗುವ ಮುಂಚೆ ನೀವು ಕಾಪಾಡಿದ್ದೀರಾ. ಅದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಈ ಜನ್ಮದಲ್ಲಿ ನೀವು ಆ ಪುಣ್ಯವನ್ನಂತೂ ಗಳಿಸಿದ್ದೀರಿ. ನನ್ನ ಗಂಡನ್ನ ನಾನು ಕಾಪಾಡಿದೆ ಅನ್ನೋದಕ್ಕಿಂತ ನಾನು ಅಂಥದ್ದೊಂದು, ಈಗ ಅವರಿಗೆ ನೀವು ಸಹಕರಿಸದೇ ಇರೋದು ಕೋಪ ಇರ್ಬೋದು, ಆದರೆ ನೀವು ಆ ಆತ್ಮದ ಉದ್ಧಾರಕ್ಕೆ ಏನು ಮಾಡಬೇಕು ಅದನ್ನೇ ಮಾಡಿದ್ದೀರಿ. ಈಗ ಮಗುವಿಗೆ ಊಟ ಉಣಿಸ್ಲಿಕ್ಕೆ ಹೋದಾಗ ಅದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, 2 ಪೆಟ್ಟು ಕೊಟ್ಟಾದ್ರೂ ತಾಯಿ ತಿನ್ನಿಸ್ತಾಳೆ. ತಾಯಿಯದ್ದು ಕೋಪ ಆ ಮಗುವಿಗೆ ಇಷ್ಟ ಆಗದೆ ಇರ್ಬೋದು, ಆದರೆ ಕೋಪದ ಹಿಂದೆ ಒಂದು ಕಾರುಣ್ಯವಿದೆ. ಆ ಮಗು ಹೊಟ್ಟೆ ತುಂಬಿಸೋಕೆ ಮಾಡ್ತಿದ್ದಾಳೆ ಹೊರತು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಲ್ಲ. ಹಾಗಾಗಿ ಲೋಕದಲ್ಲಿ ಕೆಲವೊಮ್ಮೆ ನೀವು ತೆಗೆದುಕೊಳ್ಳೋ ನಿರ್ಧಾರ ವಯಸ್ಸಿಗಿರೋ ಮಗಳಿಗೆ ಅಥವಾ ಕಾಮ ಚಪಲತೆ ಇರೋ ಇನ್ಯಾವುದೋ ಗಂಡಸಿಗೆ ನಿಮ್ಮ ನಿರ್ಧಾರಗಳು ಸರಿ ಅನ್ನಿಸದೇ ಇರಬಹುದು, ಆದರೆ ಆ ನಿರ್ಧಾರದ ಹಿಂದೆ ಅವರ ಉದ್ಧಾರವೇ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ, ಯಾಕಂದ್ರೆ ಅವರೆಲ್ಲ ಕಾಮದಲ್ಲೋ ಮೋಹದಲ್ಲೋ ಇರ್ತಾರೆ. ನಾ ಇದನ್ನೆಲ್ಲ ಮಾಡಿದೆಲ್ಲ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮಿಂದ ಆ ಮಕ್ಕಳ ಜೀವನ ಮುಂದೆ ಏನೋ ಒಂದ್ ನರಕದೊಳಗ ಅವ್ರು ಬೀಳಬಾರ್ದಲ್ಲ ಅಣ್ಣ. ಆಯ್ತು, ಇದನ್ನ ಹೆಚ್ಚು ಚರ್ಚೆ ಮಾಡೋದು ನಿಮ್ಮ ಗಂಡನ ಜೊತೆ ಅಥವಾ ಇನ್ನು ಮುಂದೆ ಮನೆಯ ವಾಸ್ತವದಲ್ಲಿ ಅದು ಮಾಡ್ಲೇಬಾರ್ದು. ಕಾಲಕ್ರಮೇಣ ಸರಿ ಹೋಗುತ್ತೆ, ಅದ್ರ ಬಗ್ಗೆ ಭಯ ಬೇಡ. ಅದರಿಂದ ನಿನ್ನ ಮಕ್ಕಳ ಬದುಕಿಗೆ ಯಾವುದೂ ತೊಂದರೆ ಆಗದಂಗೆ ಭಗವಂತ ಕಾಯ್ತಾನೆ. ಇನ್ನು ಮುಂದೆ ಅಂಥದ್ದೇನೂ ಆಗಲ್ಲ. ಆದರೆ ಇಲ್ಲಿ ಇನ್ನು ಮುಂದೆ ಇವನ್ ಅವರು ಇನ್ನೂ ಒಂದಷ್ಟು ಸಮಯ ಅವರು ಅಂದ್ಕೊಂಡಿದ್ದಾರೆ, ಇದು ನನ್ನ ಬದುಕಲ್ಲಾದ ನಷ್ಟ, ಇದು ನನ್ನ ಬದುಕಿನಿಂದ ಅವಳನ್ನು ದೂರ ಮಾಡಿಬಿಟ್ರು ಇವರೆಲ್ಲ ಸೇರಿ, ಅಥವಾ ನನ್ನ ಬದುಕಿಗೆ ಇದು ನಷ್ಟದ ಸಂಗತಿ, ಅದು ಇದು ಅಂತ ಅಂದ್ಕೊಂಡಿರ್ಬೋದು. ಅದೊಂದು ಅಜ್ಞಾನದ ಮನಸ್ಥಿತಿ. ಈಗ ನೀವ್ ಹೇಳ್ತಿರ್ಲನ ಆ ಉದ್ದೇಶಕ್ಕೋಸ್ಕರ, ಅಂದ್ರೆ ನಮ್ಮ ಸಿಸ್ಟರ್ ಹಸ್ಬೆಂಡು ನಮ್ ತಾಯಿಯವ್ರು ನನ್ ಜೊತೆ ಸ್ವಲ್ಪ ಬಂದ್ರಲ್ಲ, ಆ ಉದ್ದೇಶಕ್ಕಾಗಿ ಅವ್ರೆಲ್ಲಾ ಬಂದ್ ಹಿಂಗ್ ಮಾಡ್ಯಾರು ಅಂತೇಳಿ ಅವ್ರ ಜೊತೆ ನೀವ್ ಮಾತಾಡಕ್ ಕೂಡುದು, ಅವ್ರ ನಮ್ ಮನಿಗ್ ಬರೋದ್ ಕೂಡುದು, ನೀವು ತವ್ರ ಮನಿಗ್ ಹೋಗ್ ಕೂಡುದು ಅಂತೇಳಿ ಈ ತರ ನಿರ್ಧಾರ ಮಾಡ್ಯಾರ. ನಾವ್ ಆಯ್ತವ, ಈಗ ನೀವು ಅವರನ್ನ ಮಾತಾಡಿಸ್ದೆ ಒಂದ್ ವೇಳೆ ಇನ್ನೊಂದಷ್ಟು ಸಮಯ ಹಿಂಗೆ ಮುಂದುವರೆದ್ರು ಕೂಡ ಆ ಕಡೆ ಇರೋರ್ಗೆ ನೀನ್ ಯಾಕೆ ಅವ್ರನ್ನ ಮಾತಾಡಿಸ್ತಿಲ್ಲ ಅನ್ನೋ ಸ್ಪಷ್ಟತೆ ಗೊತ್ತೈತೆ. ವಿಷಯ ಇಲ್ಲಿ 2 ತರ ಇದೆ. ಒಂದು, ನೀವೇನೋ ಅವ್ರ ಮೇಲಿನ ದ್ವೇಷಕ್ಕೋ ಇನ್ಯಾವುದೋ ಅಸೂಹೆಗೋ ಮಾತಾಡಿಸದೆ ಹೋದ್ರೆ ಅವರು ಆ ಕಡೆಯಿಂದ ಅದನ್ನೇ ಕೊಡ್ತಾರೆ. ಆದ್ರೆ ಈ ಬಾರಿ ನೀನು ಯಾಕೆ ಮಾತಾಡಿಸ್ತಿಲ್ಲ ಅಂದ್ರೆ ನಿಮ್ಮ ಗಂಡ ನಿಮ್ಮನ್ನ ಹಿಡಿದಿಟ್ಟಿದ್ದಾನೆ ಹೊರತು ನನ್ನ ಮಗಳಿಗೆ ನನ್ನನ್ನು ಮಾತಾಡಿಸಬಾರ್ದು ಅನ್ನೋ ಯಾವ ಅಸೂಹೆ ಅಹಂಕಾರವೂ ಇಲ್ಲ. ಏನೋ ಈ ಸಮಯದಲ್ಲಿ ಗಂಡನ್ನು ಉಳಿಸ್ಕೊಳ್ಳಿಕ್ಕೆ ಹಿಂಗೆ ವರ್ತಿಸ್ತಿದ್ದಾಳಷ್ಟೇ ಅಂತ ಆ ಕಡೆ ಇರೋರಿಗೆ ಗೊತ್ತಿರ್ಬೇಕಾದ್ರೆ ನೀನು ಅದ್ರ ಬಗ್ಗೆ ಭಯ ಬೇಡ. ಅವ್ರು ಹೇಳಿದ್ರಣ್ಣ, ನಂಗೆ ಸ್ಪಷ್ಟವಾಗಿ ಹೇಳಿದ್ರಣ್ಣ, ಅವ್ರು ಕಳಿಸಿದ ಬೇಡ, ಇಲ್ಲಿ ಬರಾಕ್ ಹೋಗ್ಬೇಡ ಅಂತಂದ್ರೆ ನೀ ಬರ್ಲೇಬೇಡ, ನಿನ್ ಮಕ್ಕಳು ನಿನ್ನ ಜೀವನ, ನಾವು ಇರುವ ಎಷ್ಟು ದಿವಸ ಇರ್ತೀವಿ ಮುಂದೆ ಸರಿ ಹೋಗುತ್ತೆ. ಸದ್ಯಕ್ಕೆ ನಾನು ನನ್ನ ಮನೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಥವಾ ಮನೆ ಸದ್ಯಕ್ಕೆ ಚೆನ್ನಾಗಿ ನಡಿಬೇಕು, ಇನ್ನೂ ಏನೋ ಸಂಘರ್ಷಕ್ಕೆ ನಾಂದಿ ಆಡಬಾರ್ದು, ಅವಕಾಶ ಮಾಡಿಕೊಡಬಾರ್ದು ಅಂದರೆ ಕೆಲವೊಮ್ಮೆ ಅಂತ ತಲೆ ಆಡಿಸೋದ್ರಿಂದ ಏನದು ಕೆಟ್ಟಿದ್ದಲ್ಲ. ಸೊ ಇಲ್ಲಿ ಪ್ಲಸ್ ಏನಂದ್ರೆ ಆ ಕಡೆ ಇರೋರಿಗೆ ಸ್ಪಷ್ಟತೆ ಇದೆ, ಇವರೆಲ್ಲ ಯಾಕೆ ನಮ್ಮನ್ನು ಮಾತಾಡಿಸ್ತಿಲ್ಲ. ಹಾಗಾಗಿ ಇದು ನಾಳೆಗೆ ಅಯ್ಯೋ ನನ್ನ ತಾಯಿಗೆ ನಾನು ಅನ್ಯಾಯ ಮಾಡ್ದಂಗ ಏನೂ ಇಲ್ಲವ, ಕೇವಲ ನಿನ್ನ ಮನೆಯನ್ನ ಇನ್ನೊಂದು ಸಂಘರ್ಷಕ್ಕೆ ದೂಡದೆ ಸದ್ಯಕ್ಕೆಲ್ಲ ಸಮಾಪ್ತಿ ಆಗಲಿ, ಅವರೇ ಗೆದ್ದಂತೆ ಅವ್ರಿಗೆ ಅನಿಸ್ಲಿ ಅನ್ನೋ ಕಾರಣಕ್ಕೆ ನೀವು ಕೆಲವೊಮ್ಮೆ ತಲೆ ಆಡಿಸಿದ್ದೀರ ಹೊರತು ಅದು ನಿಮ್ ಸೋಲು ಅಂತ ಅಲ್ಲ. ಆ ಉದ್ದೇಶ ಅಷ್ಟೇ. ಈಗಲೂ ಅಷ್ಟೇ ಆ ವಿಚಾರ ಅವ್ರು ಇನ್ನೂ ಕೂಗಾಡ್ಕೊಳ್ಳಿ, ಅವ್ರು ಏನಾದರೂ ಆಪಾದನೆ ಮಾಡಿ, ಭಗವಂತ ನಾನು ಒಬ್ಬಳು ಹೆಂಡತಿಯಾಗಿ ಪತಿವ್ರತೆಯಾಗಿ ಅಥವಾ ನಾನು ಸಭ್ಯಸ್ಥಳಾಗಿ
ಇಂಥ ಹೊಲಸು ವಿಚಾರಗಳಿಂದ ನನ್ನ ಮನೆ ಹಾಳಾಗುವ ಮುಂಚೆ ಮತ್ತು ಆ ಹೆಣ್ಣು ನನ್ನ ಗಂಡನನ್ನು ಇನ್ಯಾವುದೋ ಕುತಂತ್ರಕ್ಕೆ ತಳ್ಳಿ ಬಲಿ ತಗೊಳ್ಳುವ ಮುಂಚೆ ನಾನು ಸರಿಯಾದದ್ದನ್ನೇ ಮಾಡಿದ್ದೀನಿ. ಈವನ್ ನಾಳೆ ನನಗೆ ಸಾವು ಬಂದರೂ ಕೂಡ ನಾನು ತೃಪ್ತಿಯಿಂದ ಹೋಗ್ತೀನಿ. ಯಾಕಂದರೆ ಇದನ್ನು ಸಹನೆ ಮಾಡಿಕೊಂಡ ದುಷ್ಟ ಹೆಣ್ಣು ನಾನು ಆಗಲಿಲ್ಲ. ಹೌದಣ್ಣ. ಅಂದ್ರೆ ಹೋಗಿ ಮಲಗೋದಕ್ಕೂ ಅದಕ್ಕೆ ಬೆಂಬಲ ಕೊಡೋದಕ್ಕೂ ವ್ಯತ್ಯಾಸ ಏನಿದೆಯವ? ಹೌದಣ್ಣ, ಹೌದು. ನಿಮ್ಮ ನಿಜವಾದ ಪ್ರತಿಭಟನೆಗಳು ಇಂಥ ಸಮಯದಲ್ಲೇ ಅಗತ್ಯ ಇರ್ತವೆ. ನೀನು ಅದನ್ನು ಮಾಡಿದ್ದೀಯಾ? ಕೆಲವೊಮ್ಮೆ ಏನಾಗ್ಬಿಡ್ತವ, ಅಯ್ಯೋ 3 ಮಕ್ಕಳಿದ್ದಾವೆ, ಅವಳ ಜೊತೆನಾದರೂ ಹೋಗ್ಲಿ, ಮನೆಗೆ ಏನಾದರೂ ತಂದು ಹಾಕಿದ್ರೆ ಸಾಕು ಅನ್ನೋ ಕಷ್ಟದ ಸ್ಥಿತಿ ಹೆಣ್ಮಕ್ಳು ಇದ್ದಾರವ. ಅದು ನಾನು ಪಾಪ ಅಂತ ಹೇಳೋಕ್ಕಾಗಲ್ಲ. ಏನವ ನೀನು ಮನೆಗೆ ತಂದು ಹಾಕ್ಲಿ ಅಂತ ಯಾವುದೋ ಹೆಣ್ಣಿನ ಜೊತೆ ಹೋಗಿ ಮಲಗ್ಲಿ ನೀನು ಗಂಡನ ಒಪ್ಪಿಗೆ ಕೊಡ್ತೀಯ? ಅಯ್ಯೋ ಏನು ಮಾಡಲಿ ಸರ್, ಅವ್ನು ಕೇಳಲ್ಲ, ಕೇಳಿದ್ರೆ ಮನೆಗೆ ತಂದು ಹಾಕೋಕು ಹಿಂದೆ ಮುಂದೆ ನೋಡ್ತಾನೆ, ಮನೆಗೂ ತಂದು ಹಾಕಲ್ಲ. ಈಗ ನಾನು ಯಾವುದನ್ನು ಆಯ್ಕೆ ಮಾಡಲಿ ಅಂತ ಕೇಳದೆ ಹೋದರೆ ಮನೆಗೆ ತಂದು ಹಾಕ್ತಾನೆ, ಬಟ್ ಅಲ್ಲಿ ಹೋಗಿ ಮಲಗ್ತಾನೆ. ಕೇಳಿದ್ರೆ ಅಲ್ಲಿ ಹೋಗೋದು ನಿಲ್ಲಿಸ್ಬೋದು, ಬಟ್ ಮನೆಗೆ ತಂದು ಹಾಕೋದು ನಿಲ್ಲಿಸ್ತಾನೆ. ಇಲ್ಲಿ ಯಾವುದೇ ಆಯ್ಕೆ ಅಂದಾಗ ನಿನ್ನ ಮಕ್ಕಳ ಹೊಟ್ಟೆ ತುಂಬುವುದು, ನಿನ್ನ ಮನೆ ನಡೆಯೋದಕ್ಕೆ ಏನು ಬೇಕೋ ಅದಕ್ಕೆ ಮೊದಲು ವ್ಯವಸ್ಥೆ ಮಾಡ್ಕೊ. ಯಾಕಂದರೆ ಅದು ಆಲ್ರೆಡಿ ಕೊಚ್ಚೆ ಆಗಿ ಹೋಗ್ಬಿಟ್ಟಿದೆ ಅಂದಾಗ ಇನ್ನು ಅದನ್ನು ತೊಳೆಯೋಲಿಕ್ಕೆ ಕಾರಣ ಇಲ್ಲ. ಸ್ಟೇಷನ್ದೊಳಗೆ ಫೇಸಲ್ ಸರ್ ಅದನ್ನ ಹೇಳಿದ್ರಣ್ಣ ನಂಗೆ. ಒಂದ್ ಬಸ್ ಎಲ್ಲಾ ಕಡೆ ಅಡ್ಡಾಡ್ ಬರ್ತೈತಿ, ಮತ್ತೆ ಎಲ್ಲಿ ಬರ್ತೈತಿ ಬಸ್ ಸ್ಟಾಪ್ಗೆ ಬರ್ಬೇಕ. ಅದ್ ಅಡ್ಡಾಡ್ ಬಂದ್ರು ಮತ್ ಬಸ್ ಸ್ಟಾಪ್ಗೆ ಬರ್ತೈತು. ನೀ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. 50 ವರ್ಷ ಹೋಗಿಗ್ಯಾವ, ನಿಂಗ್ 42 ಆಗ್ಯಾವ, ಅವ್ನ್ ಬಿಟ್ಬಿಡು. ನೀ ಇದ್ರ ಜೊತೆ ಅವ್ರ ಜೊತೆ ಗುದ್ದಾಡಕ್ ಬೇಡ. ಮಕ್ಳ ಭವಿಷ್ಯ ಒಂದ ನೋಡ್ಕೋವ. ತಾನ ಬಂದ್ ಎಲ್ಲಿ ನಿಲ್ಕ್ಬೇಕು ಅಲ್ಲಿ ನಿಲ್ಕ್ತಂತ ಅವ್ರು ನನಗ್ ಬುದ್ಧಿ ಹೇಳಿರಿ ಸರ್. ನಿಲ್ಲುತ್ತವ, ಆದ್ರೆ ಕೆಟ್ಟು ಗುಜರಿಗೂ ತಗೊಳ್ಳದೆ ಇರೋ ಸ್ಥಿತಿಗೆ ಬಂದ್ ನಿಂತಾಗ ದಾಂಪತ್ಯದ ಸುಖವಾದ್ರೂ ಏನು ಮತ್ತೆ ಪಡ್ಕೊಂಡಿದ್ದ ಆ ಉದ್ದೇಶಕ್ಕಾಗಿ ಅದನ್ನ ಫೈಟ್ ಮಾಡೀನಿ. ನಮ್ಮನ್ನ ಆ ಉದ್ದೇಶಕ್ಕಾಗಿ ಅರ್ಧ ಫೈಟ್ ಮಾಡೀನಿ. ನನ್ನ ಮಕ್ಳ ಭವಿಷ್ಯ ಬರ್ಬೇಕು ಅನ್ನೋ ಕಾರಣಕ್ಕೆ ನಾನು ಅದಕ್ಕೊಂದು ಶಿಸ್ತು ಕಲಿಸ್ದೆ. ಬಿಡು ಆಯಿತು, ಎಲ್ಲ ಅಕ್ರಮವಾಗಿ ಸುಖ ತಿಂದು ಅದು ಮಾಡಿ ಇದು ಮಾಡಿ ರೋಗಗೀಗ ಹತ್ತಿಸ್ಕೊಂಡು ಇನ್ನೇನು 70-80ರಲ್ಲಿ ನಿನ್ನ ಮನೆಗೆ ಬಂದು ಸೇರ್ಕೊಂಡ್ರು. ಮತ್ತೆ ದಾಂಪತ್ಯಕ್ಕೆ ಏನೋ ಅರ್ಥ ಇದೆ? ಏನು ಅರ್ಥ ಅಲ್ಲ. ಅದು ಹಾಗಲ್ಲ, ಅದು ಬಸ್ಕು ಬದುಕಿಗೂ ಬೇರೆ ಇದೆ. ಹಾಗಾಗಿ ಇಲ್ಲಿ ನೀವೇನು ಪ್ರತಿಭಟಿಸಿದ್ರಿಂದಲೇ ನಿಮ್ಮ ಗಂಡ ಆ ಹೆಣ್ಣಿನ ಪಾಶಕ್ಕೆ ಸಿಲುಕಿ ಕೆಲಸ ಕಳ್ಕೊಂಡು ಮರ್ಯಾದೆ ಕಳ್ಕೊಂಡು ನಾಳೆ ಒಂದಿಷ್ಟು ಪ್ರಾಣ ಕಳ್ಕೊಳ್ಳೋ ಸ್ಥಿತಿಗೆ ಹೋಗೋದನ್ನು ನೀನು ತಪ್ಪಿಸಿದ್ದೀಯವ. ಅದು ಮುಂದೆ ಆತನಿಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಹೆಮ್ಮೆಯಿಂದಲೇ ಬದುಕು. ಇಟ್ಸ್ ಓಕೆ, ಮಕ್ಕಳಿಗೂ ಒಂದೊಳ್ಳೆ ಬದುಕಾಗುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲೇ ಬೇಡ. ಎಲ್ಲಾದರೂ ಹೋಗು, ಎಲ್ಲಾದರೂ ಇರು, ನೀನು ಚೆನ್ನಾಗಿರಪ್ಪ ಅಂದ್ಬಿಟ್ಟು ಮಕ್ಳ ಕಡೆ ಗಮನ ಕೊಡು. ಈ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಮನೆ ವಾಸ್ತು ಗೃಹದಲ್ಲಿ ಹೋಗಬೇಡ. ಅದು ಇನ್ನೆಲ್ಲೂ ಹೋಗಲ್ಲ, ಯೋಚಿಸಬೇಡ. ನಿಧಾನವಾಗಿ ತಾನು ಯಾವ ದೊಡ್ಡ ಷಡ್ಯಂತ್ರಕ್ಕೆ ಸಿಗಾಕೊಳ್ತಿದ್ದೆ ಅದನ್ನು ಹೊರಗಡೆ ತಂದ ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಥವಾ ನೀವು ಒಬ್ಬಳು ಹೆಂಡತಿಯಾಗಿ ನಿಮ್ಮೆಲ್ಲರ ಉಪಕಾರಗಳು ಅವರಿಗೆ ನೆನಪಾಗೋ ಕಾಲ ಬರುತ್ತೆ. ಸದ್ಯಕ್ಕೆ ಅಹಂಕಾರಕ್ಕೆ ಪೆಟ್ಟಾಗಿರೋದ್ರಿಂದ ಮಾತು ಬರ್ತವೆ. ಹೌದಲ್ಲ, ನೀ ಅವ್ರನ್ನ ಅನ್ನಂಗೆ ಅಷ್ಟೇ. ಹೌದೌದು, ಅದೇ ಸೇಮ್ ಅದನ್ನ ನೀ ಅಲ್ಲಿ ನನ್ ಅದನ್ನ ನನಗ್ ಬಿಡಿಸಿದಿ ಅಂದಕ್ ನೀನು ನಿನ್ ತವ್ರ ಮನೆಗೆ ಹೋಗೋದ್ ಬಿಡ್ಬೇಕು. ಆಯ್ತು ಬಿಡು, ಏನ್ ತೊಂದ್ರೆ ಆಯ್ತು, ನಾ ಬಿಡ್ತೇನಂತ ಹೇಳ್ದಣ್ಣ, ಒಪ್ತೇನಂತ ಹೇಳ್ದಣ್ಣ. ಮಕ್ಕಳ ಭವಿಷ್ಯ ಮುಖ್ಯ ನನಗ. ತಾಯಿಯ ಮನೆಯು ಸ್ಥಿರವಲ್ಲ, ಜಾರಿಯ ಗಿಡ ನೆರಳಲ್ಲ ಅನ್ನಂಗೆ ನಾನು ಯಾವತ್ತಿದ್ರು ಬಿಟ್ಟೆ ಬಂದು ನಿನ್ ಜೊತೆ ಬದುಕ್ತಿದ್ನಿ, ಇನ್ ಮಾತಾಡೋದು ಬಿಡಕ್ಕೆ. ಆಯ್ತು, ಏನ್ ನನ್ನ ನಂಬ್ಕೊಂಡು ಏನ್ ಅವ್ರು ಬದುಕ್ತಾ ಇಲ್ಲ, ಅವ್ರಿಗೂ ಒಂದ್ ದೇವ್ರು ಶಿವ ದಾರಿ ತೋರಿಸ್ತಾನೆ ಅಲ್ವಾ? ಹಾಗಾಗಿ ಹೆಣ್ಣು ಜೀವನವೇ ತ್ಯಾಗ. ಗಂಡನ ಮನೆಗೋಸ್ಕರ ತವ್ರ ಮನೆ ತ್ಯಾಗ, ಗಂಡಂಗೋಸ್ಕರ ಕೆಲವೊಮ್ಮೆ ಅಪ್ಪ ಅಮ್ಮನ ತ್ಯಾಗ, ಎಲ್ಲಿ ಈ ಮಕ್ಕಳಿಗೋಸ್ಕರ ತಮ್ಮ ಆರೋಗ್ಯವನ್ನು ತ್ಯಾಗ ಮಾಡಿಕೊಂಡು, ಈ ಮಗು ಇರೋ ಸಮಯದಲ್ಲಿ ಮಕ್ಕಳೆತ್ತ ಸಮಯದಲ್ಲಿ ಥೈರಾಯ್ಡ್ ಬಂದು ಇನ್ನೇನು ಬಂದು ಜೀವನ ಪೂರ್ತಿ ನರಳುತ್ತಾರಲ್ಲವ ತಾಯಂದಿರು. ಅಂದ್ರೆ ಇನ್ನೊಬ್ರು ಸುಖಕ್ಕೋಸ್ಕರ ಆಕೆ ತ್ಯಾಗ ಮಾಡೋದ್ರಲ್ಲಿ ಅವ್ರ ಜೀವನ ಮುಗಿದು ಹೋಗ್ಬಿಡುತ್ತೆ. ಆ ನಡುವೆ ಅವ್ರಿಗೆ ನಾವು ಕೊಡಬಹುದಾದದ್ದು ಏನಂದರೆ ಅವ್ರ ಮನಸ್ಸಿಗೆ ನೋವು ಮಾಡಿದೆ. ಅವಳು ಎಲ್ಲ ಆರೋಗ್ಯ ತ್ಯಾಗ ಮಾಡ್ತಾಳೆ, ತನ್ನ ಸುಖ ತ್ಯಾಗ ಮಾಡ್ತಾಳೆ, ತೋರ್ಮನೆ ತ್ಯಾಗ ಮಾಡ್ತಾಳೆ. ಅವಳ ಜೀವನದ ಬಹುತೇಕ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿ ಸಂಸಾರಕ್ಕೆ, ಗಂಡನಿಗೆ, ಮಕ್ಕಳಿಗೆ ಅಂತ ಇಟ್ಟಾಗ ಅವಳಿಗೆ ದುಃಖವಾಗದಂತೆ ನಾವು ನಮ್ಮ ಮಾತು, ನಡೆ, ನುಡಿಗಳನ್ನು, ಸ್ವಭಾವಗಳನ್ನು ಇಟ್ಟುಕೊಂಡ್ರೆ ಸಾಕು. ಅವಳು ಇನ್ನೇನು ಕೇಳಲ್ಲ. ಅದರಲ್ಲೂ ಇಷ್ಟು ತ್ಯಾಗ ಮಾಡೋದಲ್ಲದೆ
ಅವಳಿಗೆ ಇನ್ನಷ್ಟು ಅನ್ಯಾಯ ಮಾಡುವ ಬುದ್ಧಿ ತೋರಿಸಿದಾಗ ಅವಳು ಇನ್ನು ಬದುಕಿದ್ದೇನು ಪ್ರಯೋಜನ ಮತ್ತೆ? ಹಂಗೆ ಇರಲಿ, ನಿಮ್ಮ ಮಕ್ಕಳು ಇದೆಲ್ಲವನ್ನು ಅರ್ಥೈಸಿಕೊಂಡು ಗಟ್ಟಿಯಾಗಿ ಬದುಕಲಿ, ಅವ್ರಿಗೂ ಒಂದು ದಾರಿ ಸಿಗಲಿ, ಒಳ್ಳೇದಾಗ್ಲವ. ಮಗ ಬೇಸಿ ನರ್ಸಿಂಗ್ ಮಾಡತಾನ, ಮಾಡು ಒಳ್ಳೇದಾಗ್ಲಿ ಅಂತ ಒಂದ್ ಸ್ವಲ್ಪ ನಿಮ್ಮ ಆಶೀರ್ವಾದ ಇರ್ಲ್ರಿ ಅವ್ರಿಗೂ. ಇರ್ಲಿ ತಾಯಿ, ನಿನ್ನಂತ ತಾಯಿಯನ್ನು ಪಡೆದಿದ್ದಾರೆ, ಅದೇ ಅವರಿಗೆ ಬಹಳ ದೊಡ್ಡ ನೆರಳು. ನಿನ್ನ ನೆರಳಿರೋವರೆಗೂ ಆ ಮಕ್ಕಳಿಗೇನು ಆಗಲ್ಲ. ಆ ಉದ್ದೇಶಗಾನ ನಾ ಈ ಗಂಡನ ಮನೆ ಬಿಟ್ಟು ಹೋಗ್ಬಾರ್ದನ್ನು, ಆ ಮಕ್ಕಳ ದೇಶದಿಂದ ಅಂತೇಳಿ ಅವ್ರು ಎಷ್ಟೇ ನಂಗೆ ಕಷ್ಟ ಕೊಟ್ರು ನಾ ಇಲ್ಲಿ ಉಳಿದ್. ನಾನು ಆಯ್ತು, ನೀನ್ ಅಲ್ಲೇ ಇರು, ಚೆನ್ನಾಗಿರು, ಒಳ್ಳೇದಾಗಿ ಬದುಕ್ತೀಯ, ಯಾವುದಕ್ಕೂ ಹೆದರಬೇಡ. ಹೆಂಡತಿಯಾಗಿ ನೀನು ಗೆದ್ದಿದ್ದೀಯವ, ಗಂಡನಾಗಿ ಅವರು ಸೋಲ್ತಾರ, ಅದು ಅವ್ರ ಹಣೆ ಬರ. ಆದ್ರೆ ಮುಂದೆ ತಾಯಿಯಾಗಿ ಗೆಲ್ಲುವುದು ನಿನ್ನ ಜವಾಬ್ದಾರಿ ಇನ್ನೂ ಬಾಕಿ ಇದೆ, ಅದನ್ನು ನಿಭಾಯಿಸು, ಆಯ್ತಾ? ಅವ್ರದ್ದು ಇನ್ನೂ ಒಂದ್ ಸ್ವಲ್ಪ ಇನ್ನೂ ಹೇಳ್ಬಿಟ್ಟು ನಿಮ್ ಜೋಡಿ ಮಾತಾಡ್ಬೇಕು, ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗತ್. ಅವ್ರ ಹಿಂದ್ ಯಾರ್ದು ಬೆಂಬಲ, ಬ್ರದರ್ಸ್ ಅದಾರ, ಸಿಸ್ಟರ್ ಅದಾರು. ಬಿಡವ ಈಗ ಅದಾಯ್ತು, ತುಂಬಾ ಸಮಯ ಆಯ್ತು. ಅಷ್ಟು ಮಾಡಿಕೊಂಡು ಈಗ ಯಾವ ಮನಸ್ಥಿತಿಗೆ ಬಂದಿದ್ದಿ, ಅನೇಕ ಕಥೆಗಳನ್ನ ಕೇಳಿ ಅದೇ ಮನಸ್ಥಿತಿಯಲ್ಲಿ ನಿಂತು ಜಯಿಸಿ ಅವ್ರ ಮುಂದೆನೆ ಅವ್ರು ಏನಾದ್ರು ಅನ್ಲಿ, ನಾನಂತೂ ಹೃದಯದಿಂದ ಒಳ್ಳೆಯದೇ ಬಯಸಿದ್ದೀನಿ. ನನ್ನ ಪ್ರತಿಭಟನೆ, ನನ್ನ ಹೋರಾಟದ ಹಿಂದೆಯೂ ಅವರ ಉದ್ಧಾರವೇ ಇತ್ತು. ಆದ್ರೆ ಅವ್ರಿಗೆ ಗೊತ್ತಾಗದೇ ಇರ್ಬೋದು. ಮೇಷ್ಟ್ರು ಮಕ್ಕಳಿಗೆ ಹೊಡಿಬೇಕಾದ್ರೆ ಮಕ್ಕಳಿಗೆ ಅದಿಷ್ಟ ಇಲ್ಲದೆ ಇರ್ಬೋದು, ಆದರೆ ಮೇಷ್ಟ್ರ ಆ ಒಂದೊಂದು ಪೆಟ್ಟಿನ ಹಿಂದೆ ಆ ಮಗುವಿನ ಉದ್ಧಾರದ ಉದ್ದೇಶವೇ ಇತ್ತು. ಆದ್ರೆ ಆ ಮಗುವಿಗೆ ಆಗ ಗೊತ್ತಾಗದೇ ಇರ್ಬೋದು. ಹಾಗಾಗಿ ನಿಮ್ಮ ಎಲ್ಲ ಕಂಪ್ಲೇಂಟಿಂದ ಹಿಡಿದು ಅವ್ರ ಮನೆಗೆ ಹೋಗೋದ್ರಿಂದ, ಹೆಂಗಸಿನ ಮನೆಗೆ ಹೋಗಿ ಹೇಳಿದ್ರಿಂದ ಹಿಡಿದು ಎಲ್ಲ ನಿರ್ಧಾರಗಳ ಹಿಂದೆಯೂ ಇವರ ಉದ್ಧಾರವೇ ಇತ್ತು. ಬಟ್ ಕೆಲವೊಮ್ಮೆ ಅದು ಅವ್ರಿಗೆ ಗೊತ್ತಾಗೋಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಿನ್ನ ಧರ್ಮವನ್ನಂತೂ ನೀನು ಬಿಡಬೇಡ. ಒಳ್ಳೇದಾಗ್ಲಿ ತಾಯಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಿನ್ನ ಸಂಸಾರಕ್ಕೆ ಒಳ್ಳೇದಾಗ್ಲಿ, ಶುಭ ಆಗ್ಲವ. ನಮಸ್ಕಾರ ಅಣ್ಣ, ನಮಸ್ಕಾರ ತಾಯಿ, ಒಳ್ಳೇದಾಗ್ಲವ. ನೋಡಿ ಇಲ್ಲಿ ಆ ಹೆಣ್ಣು ಕಂಪ್ಲೇಂಟ್ ಕೊಡ್ತಾಳೆ ಒಂದು ದಿನ, ಸುಳ್ಳು ಕಂಪ್ಲೇಂಟೋ ಏನೋ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಈತನ ಕೆಲಸ ಹೋಗಿ ಎಲ್ಲ ಮುಗಿಸ್ಕೊಂಡು ಬೀದಿಗೆ ಬಂದ್ಬಿಡ್ತಾ ಇದ್ರು. ಅದನ್ನು ಹೆಂಡತಿ ಆದವಳ ತಪಸ್ಸು, ಪತಿವ್ರತಿತನ ಅನ್ನೋದು ಒಂದು ತಪಸ್ಸು, ಗಾಂಧಾರಿಯ ತಪಸ್ಸಿದ್ದಂಗೆ. ಅದರಿಂದ ತನ್ನ ಗಂಡನ ಕಾಪಾಡಿದ್ಲು. ಆದರೆ ಆ ಗಂಡನಿಗೆ ಬೆಲೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ. ನೀನು ಗ್ರೇಟವ್ವ, ನಿನ್ನ ಮನೆಗೆ ಒಳ್ಳೇದಾಗಲಿ, ಶುಭವಾಗಲಿ.